ನಮಸ್ತೆ. ನಮಸ್ಕಾರ. ಈ ಬೆಂಗಳೂರು ಎಪಿಸೋಡ್ ಶುರು ಮಾಡಿದಾಗಲಿಂದ ಸುಮಾರು ದಿನಗಳು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಈಗ ವಾಪಸ್ಸು ಸಿಟಿ ಒಳಗೆ ಬಂದು ಓಡಾಡ್ತಾ ಇದ್ದೀವಿ. ಹೌದು. ಅದರಲ್ಲಿ ಎಲ್ಲ ಇತಿಹಾಸಗಳನ್ನು ಮಾತಾಡಿಕೊಂಡು ಪುರಾಣವಾದ ಇತಿಹಾಸದಿಂದ ಬಂದು ನಾವು ಹೊಯ್ಸಳರವರೆಗೂ ಬಂದಿದ್ವಿ. ಹೌದು. ಸೊ ವಿಜಯನಗರನ ಶುರು ಮಾಡೋಣ ಅಂತ ಅಂದ್ವಿ. ಇಲ್ಲಿ ಚಾಮರಾಜಪೇಟೆಗೆ ಬನ್ನಿ ಅಂತ ಅಂದ್ರಿ, ರಾಮೇಶ್ವರ ದೇವಸ್ಥಾನಕ್ಕೆ. ಹೌದು. ಏನು ಸರ್ ಈ ವಿಜಯನಗರಕ್ಕೂ ನಾವು ಇಲ್ಲಿ ಬಂದಿರೋದಕ್ಕೂ ಏನು ಸರ್ ಸಂಬಂಧ, ಮತ್ತು ವಿಜಯನಗರದ ಮಾತಾಡೋಣ ಸರ್. ಈ ವಿಜಯನಗರ ಕಾಲದಲ್ಲಿ ಬೆಂಗಳೂರು ಹೇಗಿತ್ತು ಅಂತ ಹೇಳೋ ಉದ್ದೇಶನೇ ನಮ್ಮದು. ಇದುವರೆಗೂ ಗಂಗಾ ನೊಳಂಬ ಎಲ್ಲ ಬಂದಾಯಿತು. ಹೌದು. ಈಗ ವಿಜಯನಗರ ಕಾಲಕ್ಕೆ ಬರೋಣ. ಆಗ ಹೇಗಿತ್ತು ಬೆಂಗಳೂರು? ಈ ವಿಜಯನಗರ ಕಾಲದಲ್ಲಿ ಹಕ್ಕಬುಕ್ಕರ ಶಾಸನಗಳು ಇಲ್ಲಿ ಸಿಗುತ್ತೆ. ಅಂದರೆ ಹೊಯ್ಸಳ ಅದು ಅಂತ್ಯ ಆದ ತಕ್ಷಣವೇ ಅಲ್ಲಿರುವ ಅಧಿಕಾರಿಗಳೆಲ್ಲ ಹಾಗೇ ವಿಜಯನಗರಕ್ಕೆ ನಿಷ್ಠೆ ತೋರಿಕೊಂಡು ಮುಂದುವರಿತಾರೆ. ಆಗ ಹಕ್ಕಬುಕ್ಕರ ಪ್ರಸ್ತಾಪಗಳು ಅನೇಕ ಶಾಸನದಲ್ಲಿ ನಮಗೆ ಸಿಗುತ್ತೆ. ಅದೇ ಅಧಿಕಾರಿಗಳು ಇವರ ಶಾಸನದಲ್ಲೂ ಬರ್ತಾರೆ. ಇವರೆಲ್ಲ ಅವರಿಗೆ ಹೇಗೆ ನಿಷ್ಠೆ ತೋರಿಸಿದ್ರು ಅದೇ ನಿಷ್ಠೆ ವಿಜಯನಗರಕ್ಕೂ ತೋರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದರೆ ಹೇಗೆ ಬೆಂಗಳೂರಲ್ಲಿದ್ದ ಸಾಮಂತ ರಾಜರುಗಳು ಹೊಯ್ಸಳರ ಜೊತೆಗೆ ಚೆನ್ನಾಗಿದ್ದು ಕಂಟಿನ್ಯೂ ಮಾಡ್ತಿದ್ರು, ಅದೇ ರೀತಿ ವಿಜಯನಗರಕ್ಕೂ ಮೊದಲು ಇಲ್ಲಿ ಪ್ರಸ್ತಾಪ ಆಗೋದು ಹಕ್ಕಬುಕ್ಕರು. ಅವ್ರದ್ದು ಅನೇಕ ಶಾಸನಗಳು ಸಿಕ್ಕಿದೆ. 1343 ಮೂರನೇ ವೀರಬಳ್ಳಾಳ ತೀರ್ಕೊಳೋದು. ಆದರೆ ಅವರು ಅಂತ್ಯಕಾಲದಲ್ಲೇ ಅವರು ತಮಿಳುನಾಡಿಂದನೇ ಆಳೋದಕ್ಕೆ ಉಣ್ಣಾಮಲೆ ಪಟ್ಟಣದಲ್ಲೇ ಆಳ್ತಾ ಇರ್ತಾರೆ. ಅವರು ಉಣ್ಣಾಮಲೆ ಪಟ್ಟಣದಲ್ಲಿ ಸುಖ ಸಂಕಟ ವಿನೋದದಿಂದ ರಾಜ್ಯಂಗೆಯುತ್ತಿರಲು ಅನ್ನೋದು ಶಾಸನದ ಪ್ರಾರಂಭದಲ್ಲಿ ಬಂದು ಇಲ್ಲಿನ ಅಧಿಕಾರಿಗಳು ಕೆಲವು ದಾನ ದತ್ತಿಗಳು, ಊರು ನಿರ್ಮಾಣ ಮಾಡೋದು, ಕೆರೆ ನಿರ್ಮಾಣ ಮಾಡೋದು, ದೇವಸ್ಥಾನಗಳಿಗೆ ದಾನ ದತ್ತಿಗಳು ಕೊಡೋದು, ಈ ಥರ ಶಾಸನಗಳು ಸಿಗುತ್ತೆ. ಆಲ್ಮೋಸ್ಟ್ ಅವರು ತಮಿಳುನಾಡಿಗೆ ಸೀಮಿತ ಆದಾಗ ಹಕ್ಕಬುಕ್ಕರು ಇಲ್ಲಿನ ಆಡಳಿತನ ವಹಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆಗಿನ ಒಂದು 2-3 ವರ್ಷದ ಮುಂಚೆನೇ ಇವರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಬಗ್ಗೆ ಶಾಸನಗಳು ಸಿಗುತ್ತೆ. ಓಕೆ. ಅದೇ ಅಧಿಕಾರಿಗಳೆಲ್ಲನೂ ಈ ಕಡೆ ಇವರು ಪರವಾಗಿ ರಾಜ್ಯಭಾರ ಮಾಡೋದು ಈ ಗಾಣಿಗರಳ್ಳಿ ಅನ್ನೋ ಶಾಸನದಲ್ಲಿ ಸಿಗುತ್ತೆ. ಇನ್ನು ಅನೇಕ ಶಾಸನಗಳಲ್ಲಿ ನಮಗೆ ಸಿಗುತ್ತೆ. ಹಕ್ಕಬುಕ್ಕರು ಆಗಿಬಿಟ್ಟ ಮೇಲೆ ಇಲ್ಲಿ ವಿಜೃಂಭಣೆಯಿಂದ, ಆದರೆ ನೇರ ಪ್ರಸ್ತಾಪ ಇಲ್ಲದೆ ಹೋದರೂ ಅವರ ಅಧೀನದಲ್ಲಿರುವ ಅಧಿಕಾರಿಗಳು ಆಡಳಿತ ನಡೆಸಿದಂಗೆ ಅನೇಕ ಶಾಸನಗಳು ಸಿಗುತ್ತೆ. ಸಾಮಾನ್ಯವಾಗಿ ದೇವರಾಯರು ಅಂತ ಹೇಳ್ಬಿಟ್ಟು ಅವರು ಶ್ರೀಕೃಷ್ಣ ದೇವರಾಯರಿಗಿಂತ ಮುಂಚೆ ಅವರಷ್ಟೇ ವಿಜೃಂಭಣೆಯಿಂದ ಆಡಳಿತ ನಡೆಸೋದಕ್ಕೆ ಇಡೀ ರಾಜ್ಯದಲ್ಲಿ ಅನೇಕ ಶಾಸನಗಳು ಸಿಗುತ್ತೆ. ಅದೇ ರೀತಿ ಈ ಬೆಂಗಳೂರು ಪರಿಸರದಲ್ಲೂ ಅನೇಕ ಶಾಸನಗಳು ನಮಗೆ ಸಿಗುತ್ತೆ. ಶ್ರೀಕೃಷ್ಣ ದೇವರಾಯನಿಗೆ ಸಂಬಂಧಪಟ್ಟಿದ್ದು, ಅದಕ್ಕಿಂತ ಹಿಂದೆ ದೇವರಾಯನಿಗೆ ಸಂಬಂಧಪಟ್ಟಿದ್ದು ಅವ್ರದ್ದು ಅನೇಕ ಶಾಸನಗಳು ಸಿಗುತ್ತೆ. ಮುಖ್ಯವಾಗಿ ಅವರ ಸಮಯದಲ್ಲಿ ಈ ಗ್ರಹಣ ಆಗೋ ದಿವಸ ಅಥವಾ ಗ್ರಹಣ ಆಗಿ ಮಾರನೇ ದಿವಸ ದಾನದತ್ತಿಗಳು ಕೊಡೋದು ತುಂಬ ವಿಶೇಷ. ಉದಾಹರಣೆಗೆ ಹೇಳಬೇಕಾದ್ರೆ ಇಲ್ಲಿ ಕೊಡಿಗೆಹಳ್ಳಿಯಲ್ಲಿ, ಹೆಬ್ಬಾಳ ಪಕ್ಕದಲ್ಲಿ ಕೊಡಿಗೆಹಳ್ಳಿ ಅಂತಿದೆ, ಅಲ್ಲಿ ಒಂದು ಶಾಸನದಲ್ಲಿ ದೇವರಾಯರ ಕಾಲದ್ದು ಅಲ್ಲಿ ಒಂದು ಊರು ನಿರ್ಮಾಣ ಮಾಡ್ತಾರೆ. ಆ ಊರು ನಿರ್ಮಾಣ ಮಾಡಿ ಅಲ್ಲೇ ಒಂದು ದೇವಸ್ಥಾನಕ್ಕೆ ದಾನಗಳು ಕೊಟ್ಟು ಆ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಕೆಲವು ಜನಾಂಗದವರು ಇರ್ತಾರೆ. ಅಂದರೆ ಕಂಸಾಳೆ ಜನ, ಉಪ್ಪಾರರ ಜನ, ಅರ್ಚಕರು, ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಈ ಅಲ್ಲೊಂದು ಕೆರೆ ಇರುತ್ತೆ. ಕೆರೆ ಕೆಳಗಡೆ ಕೆಲವು ಜಮೀನುಗಳನ್ನ ದಾನ ಕೊಟ್ಟಿರೋ ಶಾಸನ ಸಿಗುತ್ತೆ. ಅದು ಬಂದು ಗ್ರಹಣದ ದಿವಸ ಕೊಟ್ಟಿರೋದು. ಏನಕ್ಕೆ, ಅದಕ್ಕೇನಾದರೂ ಕಾರಣ ಇದೆಯಾ ಸರ್? ಗ್ರಹಣದ ದಿನ ಗ್ರಹಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಮಾರನೇ ದಿವಸ ದಾನ ಕೊಟ್ಟರೆ ರಾಜನಿಗೆ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ ಇದೆ. ಅದೇ ರೀತಿ ಇನ್ನೂ ಒಂದು ಶಾಸನ ನಾನೇ ಶೋಧನೆ ಮಾಡಿದೆ. ಇಲ್ಲಿ ಸೋಮಶೆಟ್ಟಿ ಹಳ್ಳಿ ಅಂತ ಇದೆ, ಅಲ್ಲಿ ಹೆಸರುಘಟ್ಟ ಹತ್ರ. ಅಲ್ಲಿ ಒಂದು ಶಾಸನ, ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಶಾಸನಗಳು ಅಂತಂದು ಏನೋ ಬರೆದಿದೆ ಅಂತ, ಅವ್ರಿಗೆ ಅದ್ರ ಓದೋದಕ್ಕೆ ಗೊತ್ತಿಲ್ಲ.
ಏನೋ ದೇವರು ಅಂತ ಹೇಳ್ಬಿಟ್ಟು ಪೂಜೆಗಳು ನಡೀತಾ ಇದೆ. ಅದು ಏನು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡೋ ಪರಿಸ್ಥಿತಿ ಇದೆ. ಒಂದು ಬಾರಿ ನಾನು ಅಲ್ಲಿ ಹೋದಾಗ ಅಮಾವಾಸ್ಯೆ ದಿನವೇ ನಾನು ಅನಿರೀಕ್ಷಿತವಾಗಿ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಪೂಜೆ ನಡೀತಾ ಇತ್ತು. ಏನು ಅಂತ ಹೇಳಿ ಹೋಗಿ ನೋಡ್ತಾ ಇದ್ದರೆ ಏನೋ ದೇವ್ರ ಕಲ್ಲು ಅಂತ ಹೇಳ್ತಾರೆ. ಅಕ್ಷರಗಳು ಕಾಣಿಸ್ತು. ಮಾರನೇ ದಿವಸ ಬೆಳಗ್ಗೆನೇ ನಾನು ಹೋಗಿ ಅದೆಲ್ಲ ನಾನು ನಮ್ಮ ಗುರುಗಳು ನರಸಿಂಹನ್ ಸಾರು ಅದನ್ನು ಅಧ್ಯಯನ ಮಾಡಿದ್ರು. ಅದು ಒಂದೇ ಶಾಸನದಲ್ಲಿ 4 ಕಡೆ ಕೂಡ ಶಾಸನ ಬರೆದಿದ್ದಾರೆ. ಒಂದು 4 ಅಡಿ ಮಾತ್ರ ನಮಗೆ ಕಾಣಿಸ್ತಾ ಇತ್ತು, ಇನ್ನು ಮಿಕ್ಕಿದ್ದು ಕೂತಿದ್ದಾರೆ. ಅದನ್ನು ತೆಗೆದುಕೊಡಿ ಅಂತ ಹೇಳ್ಬಿಟ್ಟು ಸುಮಾರು 2 ವರ್ಷ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಕೊನೆಯಲ್ಲಿ ಈಗ ಲೇಔಟ್ಗಳಾಗಿದೆ, ಆದ್ದರಿಂದ ಆ ಜಾಗನೂ ಮುಳುಗಡೆ ಆಗುವ ಪರಿಸ್ಥಿತಿ ಬಂತು, ಶಾಸನ ಇರೋ ಜಾಗ. ಅವಾಗ ನಮಗೆ ತೆಗೆದುಕೊಡ್ತೀನಿ ಅಂತ ಹೇಳಿದ್ರು. ನಾನು ಪುರಾತತ್ವ ಇಲಾಖೆಯವರ ಸಹಾಯದಿಂದ ಅದನ್ನು ಆಚೆ ತೆಗೆದೆ. ಅದು ಕೂಡ ದೇವರಾಯರ ಕಾಲದ್ದು. ಓಕೆ, ಅಂದರೆ ಅದರಲ್ಲಿ ದೇವರಾಯನ ಹೆಸರು? ದೇವರಾಯರ ಹೆಸರಿದೆ. ಅದು 1434 1431 ಕೊಡಿಗೆಯಲ್ಲಿ. ಅದಾಗಿ 3 ವರ್ಷಕ್ಕೆ ಅಲ್ಲಿ ಶಾಸನ ದೇವರಾಯರ ಕಾಲದಲ್ಲೇ ಹಾಕಿದ್ದಾರೆ. ಅಲ್ಲಿ ವಿಜಯನಗರ ಕಾಲದಲ್ಲೂ ಈ ಬ್ರಾಹ್ಮಣರಿಗೆ ಅಗ್ರಹಾರ ಮಾಡಿ ದಾನ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಸೋಮಾಂಬುದಿ ಅಗ್ರಹಾರ ಅಂತೇಳಿ ಆ ಶಾಸನದಲ್ಲಿ ಮೆನ್ಷನ್ ಆಗಿದೆ. ಅದಾಗಿ ಅನೇಕ ವೃತ್ತಿಗಳನ್ನ ವಿಂಗಡಿಸಿ ಈ ಬ್ರಾಹ್ಮಣರಿಗೆ ದಾನ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ವೇದ ಉಪನಿಷತ್ತುಗಳೆಲ್ಲ ಹೇಳ್ಕೊಡ್ತಾ ಇದ್ರು. ಆ ಥರ ಅಗ್ರಹಾರ ಆಗಿತ್ತು, ಸೋಮಾಂಬುದಿ ಅಗ್ರಹಾರ. ಈಗ ಸೋಮಶೆಟ್ಟಿ ಹಳ್ಳಿ ಆಗೋಗಿದೆ. ಆ ಶಾಸನನ ಆಚೆ ತೆಗೆದು ಎಲ್ಲರ ಸಹಕಾರದಲ್ಲಿ ಆ ಶಾಸನನ ಅಧ್ಯಯನ ಮಾಡಿ ನಾನು ಹಂಪಿಯಲ್ಲಿ ಅದನ್ನು ಪ್ರಕಟನೂ ಮಾಡಿದ್ದೀನಿ. ಈಗ ಎಲ್ಲಿದೆ ಸರ್ ಆ ಶಾಸನ? ಅದನ್ನು ಅಲ್ಲಿಂದ ತಗೊಂಡು ಬಂದು ಅಲ್ಲೊಂದು ದೇವಸ್ಥಾನ ಇದೆ ಗ್ರಾಮದ ಮಧ್ಯದಲ್ಲಿ, ಅಲ್ಲಿ ನಾವು ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಓಕೆ ಓಕೆ. ಈ ರೀತಿ ಅನೇಕ ಅಗ್ರಹಗಳು ಮಾಡಿದರು, ಅನೇಕ ದಾನಗಳು ಕೊಟ್ಟಿದ್ದರು, ಅನೇಕ ದೇವಸ್ಥಾನಗಳಿಗೆ ಅದ್ರ ಮೇಂಟೆನೆನ್ಸ್ಗೆ ದಾನಗಳು ಕೊಟ್ಟಿದ್ದರು. ಈ ಥರ ಅನೇಕ ಶಾಸನಗಳು ಬೆಂಗಳೂರು ಪರಿಸರದಲ್ಲೆಲ್ಲ ಸಿಗ್ತಾ ಇದೆ. ಅಂದರೆ ವಿಜಯನಗರ ಕಾಲದ ದೇವರಾಯರ ಕಾಲದಲ್ಲಿ, ಇಲ್ಲಿ ಅವರ ಆಡಳಿತ ಕಾಲದಲ್ಲೂ ಇಲ್ಲಿ ಬೆಂಗಳೂರಲ್ಲಿ ಅನೇಕ ಸಾಮಂತರು ಎಲ್ಲರೂ ಇದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಗುತ್ತೆ. ದೇವರಾಯರ ಆಗಿಬಿಟ್ಟ ಮೇಲೆ ಇನ್ನಷ್ಟು ರಾಜರು ಆಡಳಿತ ನಡೆಸ್ತಾರೆ. ಆದರೆ ನಮಗೆ ಎದ್ದು ಕಾಣೋದು ಶ್ರೀಕೃಷ್ಣ ದೇವರಾಯರು. ಹೌದು, ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇಲ್ಲಿ ಇನ್ನೂ ಒಂದು ಘಟನೆಗಳು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಹಾಂ ಸರ್. ಅದೇನು ಅನೇಕ ಕಾರಣಗಳಲ್ಲಿ ಒಬ್ಬ ಆಡಳಿತಗಾರ ಆಗಿದ್ದ ಶ್ರೀಕೃಷ್ಣ ದೇವರಾಯರವರ ತಂದೆ ನರಸನಾಯಕರು. ಅವರು ಯಾವುದೋ ಒಂದು ಇಲ್ಲಿ ದಂಗೆ ಅಡಗಿಸೋದಕ್ಕೋ ಅಥವಾ ಇಲ್ಲಿ ಆಡಳಿತನ ಸುಲಲಿತವಾಗಿ ಮಾಡೋದಕ್ಕೋ ಇಲ್ಲಿ ಬಂದು ನಿಲ್ತಾರೆ. ಇಲ್ಲಿ ಬಂದು ಆಡಳಿತ ನಡೆಸೋವಾಗ ಅಂದರೆ ಶ್ರೀಕೃಷ್ಣ ದೇವರಾಯರ ತಂದೆ ಬೆಂಗಳೂರಲ್ಲಿ ಇದ್ದಿದ್ದ ಕಥೆ, ಬೆಂಗಳೂರಲ್ಲೇ ಇರ್ತಾರೆ ಅವರು, ಬೆಂಗಳೂರಲ್ಲೇ ನೆಲೆಸಿರ್ತಾರೆ. ಬಹುಶಃ ಶ್ರೀಕೃಷ್ಣ ದೇವರಾಯರು ಆಗ ಚಿಕ್ಕ ಮಕ್ಕಳ ಟೈಮಲ್ಲಿ ಇಲ್ಲಿ ಇದ್ದಿರಬಹುದಾದ ಸಾಧ್ಯತೆಗಳಿದೆ. ಹೌದು, ಇದು ಒಂದು ಶಾಸನ ಸಿಗುತ್ತೆ ಇಲ್ಲಿ. ಅಲ್ಲಿ ಈಗಿನ ಸುಲ್ತಾನ್ ಪಾಳ್ಯ ಅಂತ ಕರಿತೀವಿ ನಾವು. ಹೌದು, ದೂರದರ್ಶನ ಕೇಂದ್ರ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಶಾಸನ ಸಿಕ್ಕಿದೆ. ಆದರೆ ಭೌತಿಕವಾಗಿ ಆ ಶಾಸನ ನಮಗೆ ಕೈಗೆ ಸಿಕ್ಕಿಲ್ಲ. ಆದರೆ ಎಪಿಗ್ರಾಫಿಕಾ ಕರ್ನಾಟಕ ಸಪ್ಲಿಮೆಂಟ್ರಿ ಅನ್ನೋದರಲ್ಲಿ ಅದು ಪ್ರಕಟ ಆಗಿದೆ. BL ರೈಸ್ ಅವರ ಮುಂದುವರೆದ ಭಾಗ ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಇದು ಆ್ಯಡ್ ಆಗಿದೆ. ಅಂದರೆ ಆವಾಗ ಅಲ್ಲಿ ಶಾಸನ ಇತ್ತು. ಈಗ ನಗರೀಕರಣದ ಭರಾಟೆಯಲ್ಲಿ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು, ಯಾರ ಕಂಟ್ರೋಲಲ್ಲಿದೆ ಅಥವಾ ಏನು ಅನ್ನೋದು ಇನ್ನೂ ನಮಗೆ ಸಿಕ್ಕಿಲ್ಲ. ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ, ಯಾವುದಾದ್ರೂ ಬಂಡೆ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಸಿಕ್ಕಿಲ್ಲ, ಮುಂದೆ ಸಿಗಬಹುದು ಅಥವಾ ಸಿಗದೆ ಮನೆಗಳು ಒಡೆದಾಕಿ ಮನೆಗಳು ಆಗಿರೋ. ಬಟ್ ಅಧಿಕೃತವಾಗಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅಲ್ಲಿ ಇದ್ದೇ ಇರಬೇಕು. ಹೌದು. ಅದರದ್ದು ವಿಶೇಷ ಏನು ಅಂತಂದರೆ, ಈಗ ನಾವು ಸುಲ್ತಾನ್ ಪಾಳ್ಯ ಅಂತ ಕರಿತೀವಿ. ಹೌದು. ಅದು ಮೊದಲು ಈ ನರಸನಾಯಕರವರ ತಂದೆ ಈಶ್ವರ ನಾಯಕ ಅಂತೇಳಿ ಅವರ ಹೆಸರಲ್ಲಿ ಒಂದು ಗ್ರಾಮನ ಕಟ್ಟಿದ್ದಾರೆ. ಈಶ್ವರಪುರ ಅಂತ ಅದಕ್ಕೆ ಹೆಸರು. ಓಕೆ ಓಕೆ. ಈಶ್ವರಪುರ ಅನ್ನೋ ಗ್ರಾಮ ಇತ್ತಲ್ಲಿ.
ಅದೇ ಈಗ ಸುಲ್ತಾನಪಾಳ್ಯ ಆಗಿರುವ ಸಾಧ್ಯತೆಗಳಿದೆ. ಅಕ್ಕಪಕ್ಕ ಎಲ್ಲಾದರೂ ಈಶ್ವರಪುರ ಅನ್ನೋದು ಎಲ್ಲಾದರೂ ಇದೆಯಾ? ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ. ಇದು ಸುಮಾರು 1470-80 ಸಮಯದಲ್ಲಿ ಅಲ್ಲಿ ಶಾಸನ ಇದ್ದಿರ್ಬೋದು, ಊರು ಆಗಿದೆ. ಹತ್ತತ್ರ ಶ್ರೀಕೃಷ್ಣ ದೇವರಾಯನ ತಂದೆಯವರ ಕೊನೆಗಾಲದಲ್ಲಿ ಅವರ ತಂದೆ ಹೆಸರಲ್ಲಿ ಒಂದು ಊರನ್ನು ಕಟ್ಟಿದ್ದಾರೆ, ಈಶ್ವರಪುರ ಅಂತ. ಇವತ್ತು ಸಾಮಾನ್ಯವಾಗಿ ಈಗಿನ ಸುಲ್ತಾನಪಾಳ್ಯ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ. ಇದು ಈಶ್ವರಪುರ ಅನ್ನೋ ಒಂದು ಗ್ರಾಮ ಇಲ್ಲಿ ಇತ್ತು ಅಂತೇಳಿ. ಇನ್ನೊಂದು ವಿಶೇಷ ಏನು ಅಂತಂದರೆ, ಅದೇ ನರಸನಾಯಕರು ಕೆಲವು ವರ್ಷ ಆಗಿಬಿಟ್ಟ ಮೇಲೆ ತೀರ್ಕೊತಾರೆ. ಅವರಿಗೆ ಇಲ್ಲೇ ಬೈಯಪ್ಪನಹಳ್ಳಿ ಅಂತ ಒಂದಿದೆ. ಹೌದು, KR ಪುರಂಗಿಂತ ಸ್ವಲ್ಪ ದೂರದಲ್ಲಿ ಬೈಯಪ್ಪನಹಳ್ಳಿ ಅಂತ ಒಂದು ಇದೆ. ಅಲ್ಲಿ ಇನ್ನೊಂದು ಶಾಸನ ನಾನು ನಮ್ಮ ಗುರುಗಳು ಶೋಧನೆ ಮಾಡಿದ್ವು. ಅದರಲ್ಲಿ ಅವರು ತೀರ್ಕೊಂಡಾಗ ಅವರ ಶ್ರಾದ್ದ ಕಾರ್ಯನೂ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಮಠ ಇತ್ತು, ಆಶ್ರಮ ಇತ್ತು. ಅದು ಹುಲುಕುಡಿ ನಾಡು ಅಂತ ಒಂದು ನಾಡಿತ್ತು ಇಲ್ಲಿ, ಹುಲುಕುಡಿ ನಾಡು ಅಂತೇಳಿ. ಆ ನಾಡಲ್ಲಿ ಆ ನಾಡಿಗೆ ಸೇರುವಂಥ ಈ ಬೈಯಪ್ಪನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ, ಬೈಯಪ್ಪನಹಳ್ಳಿ ಬಿದರಹಳ್ಳಿ 1 ಕಿಲೋಮೀಟರ್ ಪರಿಸರದಲ್ಲಿದೆ. ಆ ಬೈಯಪ್ಪನಹಳ್ಳಿಗೆ ಸೇರಿದ ಬಿದರಹಳ್ಳಿಯಲ್ಲಿ ಆ ಶಾಸನನ ಒಂದು ಗೋಕಲ್ಲು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಗೋಕಲ್ಲು ಅಂತಂದರೆ ಒಂದು ಕಲ್ಲು ನೆಟ್ಟಿರ್ತಾರೆ. ಈ ಸಂಕ್ರಾಂತಿ ದಿವಸ ಹಸು ಕರುಗಳಿಗೆ ಅಲಂಕಾರ ಮಾಡಿ ಅದನ್ನು ಮೆರವಣಿಗೆ ಮಾಡಿ ಆ ಕಲ್ಲನ್ನು ಸುತ್ತಿಸಿ ಬರ್ತಾರೆ. ಇದು ಒಂದು ಸಂಪ್ರದಾಯ. ಅದಾದ ನಂತರ ಈ ಹಸು ಕರುಗಳಿಗೆ ಏನಾದರೂ ಕಾಯಿಲೆ ಕಸ ಏನಾದರೂ ಬಂದರೆ ಇದಕ್ಕೆ ಪ್ರದಕ್ಷಿಣೆ ಮಾಡಿ ಅದನ್ನು ತೊಳೆದು ಆ ನೀರನ್ನೆಲ್ಲ ಕುಡಿಸೋ ಒಂದು ಪದ್ಧತಿ ಇದೆ. ಆಗ ಈ ದನಗಳಿಗೆ ಬರೋ ಕಾಯಿಲೆಗಳು ಹೋಗುತ್ತೆ ಅಂತೇಳಿ ಆ ರೀತಿ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆ ಕಲ್ಲನ್ನು. ಯಾವುದೋ ಕಾರಣಕ್ಕೆ ನಾನು ನನ್ನ ಗುರುಗಳು ಇಬ್ಬರು ಅಲ್ಲಿ ಹೋದಾಗ ಆ ಶಾಸನನ ಅಧ್ಯಯನ ಮಾಡಿದ್ರು. ನಮ್ಮ ಜೊತೆ ಆಗ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ R. ಗೋಪಾಲ್ ಅವರು ನಮ್ಮ ಜೊತೆ ಬಂದಿದ್ದರು. ಅವ್ರದ್ದು ಪೂರ್ಣ ಸಹಕಾರ ನಮ್ಗೆ ಕೊಡ್ತಾಯಿದ್ರು. ಯಾವುದೇ ಶಾಸನ ಓದೋದಕ್ಕೆ, ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಪುರಾತತ್ವ ಇಲಾಖೆ ಕಡೆಯಿಂದ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅದಾದ ನಂತರ ಈಗಲೂ ಅನೇಕ ಅಧಿಕಾರಿಗಳಿದ್ದಾರೆ. ಅವರು ನಮ್ಮ ಜೊತೆ ನಮ್ಮ ಮನವಿಗೆ ಹೋಗೊಟ್ಟು ಬಂದು ಅನೇಕ ಶಾಸನಗಳನ್ನ ಸಂರಕ್ಷಣೆ ಮಾಡಿರೋ ನಿದರ್ಶನಗಳಿದೆ. ಆ ರೀತಿ ಅವ್ರ ಜೊತೆ ಹೋಗಿ ಅದನ್ನು ಓದಿದಾಗ ಅದು ಒಂದು ಅಪೂರ್ಣವಾದ ಶಾಸನ, ಪೂರ್ತಿ ಶಾಸನ ಸಿಕ್ಕಿಲ್ಲ. ಇರೋ ಶಾಸನದ ಪ್ರಕಾರ ಆ ನರಸನಾಯಕನಿಗೆ ಒಂದು ಶ್ರಾದ್ದ ಕಾರ್ಯ ಮಾಡಿರೋ ವಿಷಯ ಅದರಲ್ಲಿ ನಮಗೆ ಸಿಗುತ್ತೆ. ಅಂದರೆ ಈಗ ಇದನ್ನೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಶ್ರೀಕೃಷ್ಣ ದೇವರಾಯನ ತಂದೆ ಕಾಲದಿಂದಲೇ ಅವ್ರಿಗೆ ಬೆಂಗಳೂರು ಸಂಪರ್ಕ ತುಂಬ ಚೆನ್ನಾಗಿತ್ತು. ಬರ್ತಿದ್ರು, ಇರ್ತಿದ್ರು, ಹೋಗ್ತಿದ್ರು ಅನ್ನೋದಲ್ಲದೆ ಈ ಶ್ರಾದ್ದ ಗಿದ್ದ ಎಲ್ಲ ಮಾಡಿದಾರೆ ಅಂದರೆ ಇಲ್ಲಿ ಸಂಬಂಧಗಳು ಇದ್ದಿದ್ರು ಇರ್ಬೋದು. ಖಂಡಿತ ಇರ್ಬೋದು. ನನ್ನ ಅಂದಾಜಿನ ಪ್ರಕಾರ ಶ್ರೀಕೃಷ್ಣ ದೇವರಾಯರು ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಇದ್ರು ಅನ್ನೋ ಒಂದು ನಂಬಿಕೆ ಇದೆ. ಯಾಕೆಂದರೆ ಜೊತೆಗೆ ಯಾರ ಸಂಬಂಧಿಕರು ಕೂಡ ಇರಬೇಕಾಗುತ್ತೆ, ಅನೇಕ ಇರ್ತಾರೆ. ಯಾಕೆ ಅಂತಂದರೆ ಇವಾಗ ಆತ ಬಂದು ಒಬ್ಬನೇ ಇಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಕುಟುಂಬ ಸಮೇತ ಇಲ್ಲಿ ಬಂದಿರ್ತಾನೆ. ಆ ಸಮಯದಲ್ಲಿ ಇದ್ದಿರಬಹುದಾದ ಸಾಧ್ಯತೆಗಳು. ಹೀಗೆ ನರಸನಾಯಕ ಮತ್ತು ಈಶ್ವರ ನಾಯಕ ಇವರು ಪ್ರಸ್ತಾಪ ಇರೋ ಕೆಲವು ಶಾಸನಗಳು ನಮಗೆ ಸಿಗುತ್ತೆ. ಅಂದರೆ ವಿಜಯನಗರ ಕಾಲದಲ್ಲಿ ಈ ಬೆಂಗಳೂರಲ್ಲಿ ಅವರ ಆಡಳಿತದ ಅನೇಕ ಕುರುಹುಗಳು ನಮಗೆ ಸಿಗುತ್ತೆ. ಅಲ್ಲಿಂದ ಶ್ರೀಕೃಷ್ಣ ದೇವರಾಯರಿಗೆ ವಿಷಯಕ್ಕೆ ಬಂದರೆ ಅವರದ್ದು ಕೆಲವು ಶಾಸನಗಳಿದೆ. ನೇರವಾಗಿ ಅವರ ಹೆಸರೇ ಪ್ರಸ್ತಾಪ ಆಗಿ ಅವರೇ ದಾನ ಕೊಟ್ಟಿರೋದು ತುಂಬ ಕಡಿಮೆ ನಮಗೆ ಸಿಗೋದು. ಒಂದು ರೀತಿಯಲ್ಲಿ ಇಲ್ಲವೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಆದರೆ ಅವರ ಆಡಳಿತಾವಧಿಯಲ್ಲಿ ಅವರ ಅಧಿಕಾರಿಗಳು ಅನೇಕ ದಾನದತ್ತಿಗಳನ್ನ ಇಲ್ಲಿ ಕೊಟ್ಟಿರೋ ಉದಾಹರಣೆಗಳು ಸಿಗುತ್ತೆ. ಅದು ಪ್ರಸ್ತಾಪನೂ ಆಗಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಕೆಲವನ್ನ ಉದಾಹರಣೆ ಹೇಳ್ತೀನಿ. ಇಡೀ ನಾನು ಬೆಂಗಳೂರಲ್ಲಿರೋ ಶಾಸನಗಳು ಇಲ್ಲಿ ತಗೊಳೋದಕ್ಕೆ ಕಷ್ಟ ಆಗುತ್ತೆ. ಅದು ಉದಾಹರಣೆ ಒಂದೇ ಒಂದು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಿಂಗಾಪುರ ಅನ್ನೋದು ಒಂದು ಊರಿದೆ. ಈ ಜಾಲಹಳ್ಳಿ ಪಕ್ಕದಲ್ಲಿ ಸಿಂಗಾಪುರ, ಅಲ್ಲಿ ಒಂದು ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ
ಶ್ರೀಕೃಷ್ಣ ದೇವರ 1524 ಶಾಸನ. ಇವರ ಆಡಳಿತ ಆಗಿಬಿಟ್ಟ ಮೇಲೆ ಅವರ ಸೋದರ ಅಚ್ಯುತರಾಯನ ಒಂದು ಆರೋಹಳ್ಳಿ ಶಾಸನದಲ್ಲಿ ಆ ಸಿಂಗಾಪುರದ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಚಿಕ್ಕಬೆಟ್ಟಹಳ್ಳಿ ಮತ್ತು ಹಾರೋಹಳ್ಳಿಯನ್ನು ದಾನ ಕೊಟ್ಟಿರೋ ಬಗ್ಗೆ 2 ಶಾಸನಗಳಿದೆ. ಇದು ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ರೆಕಾರ್ಡ್ ಆಗಿದೆ. ಆಗ ಒಂದು ರಾಮಾನುಜ ಕೂಟ ಅಂತ ಇತ್ತು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಊಟ ಉಪಚಾರ ಮಾಡೋದು, ಉದಾಹರಣೆಗೆ ಬೇಕಾದರೆ ತಿರುಪತಿಯಲ್ಲಿ ಆ ಊಟ ಉಪಚಾರದ ವ್ಯವಸ್ಥೆ ಎಲ್ಲನೂ ಆಗ ಈ ರಾಮಾನುಜ ಕೂಟ ಅಂತ ಇತ್ತು, ಅವರು ನಡೆಸ್ತಾ ಇದ್ರು ಅವತ್ತಿನ ಕಾಲದಕ್ಕೆ. ಅದೇ ರೀತಿ ಇಲ್ಲಿ ಸಿಂಗಾಪುರದ ವರದರಾಜ ಸ್ವಾಮಿ ದೇವಸ್ಥಾನದ ಅಲ್ಲಿ ಇರುವ ಈ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಅವರಿಗೆ ಈ 2 ಹಳ್ಳಿಗಳನ್ನ ದಾನ ಕೊಟ್ಟಿರೋ ಶಾಸನಗಳು ನಮಗೆ ಲಭ್ಯ ಇದೆ. ಓಕೆ. ಇನ್ನೂ ಕೆಲವು ಶ್ರೀಕೃಷ್ಣ ದೇವರಾಯ ಸಿಗುತ್ತೆ, ಆದರೆ ನೇರ ಪ್ರಸ್ತಾಪ ಬರೋದಿಲ್ಲ. ಅವರ ಆಡಳಿತಾವಧಿಯಲ್ಲಿ ಅನ್ನಂತ ಬೇರೆ ಯಾರೋ ಸಾಮಂತರು ಅಧಿಕಾರಿಗಳು ಇವರೆಲ್ಲನೂ ಕೊಟ್ಟಿರುವಂಥ ಉದಾಹರಣೆಗಳು ಶಾಸನಗಳು ನಮಗೆ ಸಿಗುತ್ತೆ. ಹೀಗೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ, ನಂತರ ಅಚ್ಯುತರಾಯನ ಕಾಲದಲ್ಲೂ ಕೂಡ ಅನೇಕ ಶಾಸನಗಳು ನಮಗೆ ಲಭ್ಯ ಇದೆ. ಅವುಗಳಲ್ಲಿ ಒಂದು ಮುಖ್ಯವಾದ್ದು ಅಂತಂದರೆ, ಇಲ್ಲೇ ಹೆಸರುಘಟ್ಟದಲ್ಲಿ ಕಾಶಿಯಿಂದ ಲಿಂಗನ ತಂದು ಪ್ರತಿಷ್ಠಾಪನೆ ಮಾಡಿ ಅನೇಕ ದಾನ ದತ್ತಿಗಳನ್ನ ಅವನ ಅಧಿಕಾರಿಗಳು ಕೊಟ್ಟಿರೋ ಬಗ್ಗೆ ಹೆಸರುಘಟ್ಟದಲ್ಲಿ ಒಂದು ಭಾರಿ ದೊಡ್ಡ ಶಾಸನ ಸಿಕ್ಕಿದೆ. ಅದರಲ್ಲಿ ನಮಗೆ ಪ್ರಸ್ತಾಪ ಆಗಿದೆ. ಮತ್ತು ಅಚ್ಯುತರಾಯನ ಕಾಲದಲ್ಲೇ ಇನ್ನಷ್ಟು ಬೆಂಗಳೂರು ಶಾಸನಗಳೆಲ್ಲ ನಮಗೆ ಲಭ್ಯ ಇದೆ. ಅವರ ಆಡಳಿತ ಅವಧಿಯಲ್ಲೂ ಇಲ್ಲಿ ಬೆಂಗಳೂರು ತುಂಬ ವಿಜೃಂಭಣೆಯಿಂದ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ಬೆಂಗಳೂರು ಅನ್ನೋ ನೇರ ಪ್ರಸ್ತಾಪ ನಾನು ಮಾಡೋದಿಲ್ಲ. ಅದು ಈ ಭೌಗೋಳಿಕವಾಗಿ ಈ ಜಾಗದಲ್ಲಿ ಆಳಲ್ಪಡ್ತಿದ್ದದ್ದು ಅಥವಾ ಸಂಬಂಧಗಳನ್ನು ನಾವು ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಬೆಂಗಳೂರು ಅನ್ನೋ ಪ್ರಸ್ತಾಪ ಇನ್ನು ಮುಂದಕ್ಕೆ ಬರುತ್ತೆ. ಅವರ ಆಡಳಿತ ಅವಧಿಯಲ್ಲಿ ಸ್ವಲ್ಪ ವಿಷಯನ ನಾನು ಡೈವರ್ಟ್ ಮಾಡ್ತೀನಿ. ಈಗ ಇದುವರೆಗೂ ವಿಜಯನಗರ ಸಾಮ್ರಾಜ್ಯದ ಅವರ ರಾಜರ ಎಲ್ಲ ಆಳ್ತಾ ಇರೋ ಬಗ್ಗೆ ಎಲ್ಲನೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸ್ವಲ್ಪ ಈ ವಿಷಯನ ಇಲ್ಲಿಗೆ ನಿಲ್ಲಿಸಿ ಇನ್ನು ಬೇರೆ ಮಜಲಿಗೆ ಹೋಗೋಣ. ಇಲ್ಲಿ ಏನು ನಡೀತಿತ್ತು, ಇಲ್ಲಿ ಯಾವ ರೀತಿ ಮತ್ತೆ ಮುಂದುವರಿಯಿತು ಅಂತ ಹೇಳೋದಕ್ಕೆ ಇದ್ರ ಇನ್ನೊಂದು ವಿಷಯಕ್ಕೆ ನಾನು ಬರ್ತೀನಿ. ಒಂದು ನನಗಿದು ನೀವು ಹೇಳಿದ ಮೇಲೆ ಅನಿಸಿದ್ದು ಅಥವಾ ನಾವು ಈ ಜರ್ನಿಯಲ್ಲಿ ನನಗೆ ಬಂದಂಥ ವಿಷಯ, ಆ ಕಾಲದಲ್ಲಿ ಹಾಗಾದರೆ ಈ ದೇವಸ್ಥಾನಗಳನ್ನೆಲ್ಲ ಒಂದೊಂದಷ್ಟು ಊರುಗಳಿಗೆ ದತ್ತು ಕೊಟ್ಬಿಡ್ತಾ ಇದ್ರು. ಅಲ್ಲಿಂದ ಏನು ರೆವಿನ್ಯೂ ಜನರೇಟ್ ಆಗುತ್ತೆ ಅದನ್ನು ಈ ದೇವಸ್ಥಾನದ ಖರ್ಚಿಗೆ ಬಳಸ್ಕೊಳ್ಳಿ ಅನ್ನೋ ರೀತಿ. ಹೌದು. ಸೊ ಮೇಂಟೆನೆನ್ಸ್ ಎಲ್ಲ ಈ ಶಾಸನಗಳು ಇಷ್ಟು ನಾವು ಓದ್ಕೊಂಬರ್ತಿರೋದು ಜಾಸ್ತಿ ಹೆಚ್ಚಾಗಿ ಇದೆ. ಹೌದು. ಬಟ್ ಇದಲ್ಲದೆ ಬೇರೆ ಥರದ್ದು ಶಾಸನಗಳು ಯಾವ ಸಿಗ್ತವೆ ಸರ್? ಇದರಲ್ಲಿ ಬರೀ ದೇವಸ್ಥಾನಕ್ಕೆ ಅಂತಲ್ಲ, ಅಲ್ಲಿನ ಒಬ್ಬ ರೈತರಿಗೆ ಇಷ್ಟು ಜಮೀನು ಕೊಡ್ತಾರೆ, ಅವನು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿರ್ತಾನೆ, ಅವನಿಗೆ ಇಷ್ಟು ಕಂಡುಗ ಜಮೀನು ಅಂತ ದಾನ ಕೊಡ್ತಾರೆ. ಅಲ್ಲ ಈಗ ಓಕೆ, ನಮಗೀಗ ವೀರಗಲ್ಲುಗಳು ವೀರರಿಗೆ ಕೊಟ್ಟಿರೋದು ನಾವು ನೋಡಿದ್ದೀವಿ. ದೇವಸ್ಥಾನಗಳು ಅಂತಿದ್ದಂಗೆ ಅದಕ್ಕೆ ಅದು ಎಲ್ಲೋ ಇರಲಿ ದೇವಸ್ಥಾನ, ಊರು ಎಲ್ಲೇ ಇರಲಿ. ಹೌದು ಹೌದು. ಸೊ ಅದಕ್ಕೆ ಒಂದು ಸಂಬಂಧನ ಕಲ್ಪಿಸಿ ಈ ದೇವಸ್ಥಾನಕ್ಕೆ ನೀವು ಇದು ಮಾಡಿ ಅನ್ನೋ ಥರದ್ದು ಒಂದು ಮೇಂಟೆನೆನ್ಸ್ನ ವಹಿಸ್ದಂಗೆ ಇರುತ್ತೆ ಅದು. ಹೌದು. ಸೊ ಅದನ್ನು ಮೊನ್ನೆ PV ಸರ್ ಹತ್ರ ನಾವು ಮಾತಾಡುವಾಗಲೂ ಅವ್ರು ಹೇಳಿದ್ದು, ಅದನ್ನು ಕೊಟ್ಟಾಗ ಅದನ್ನು ಕಾಯಕ್ಕೆ ಅಂತಲೇ ಒಬ್ಬರು ಇರ್ತಾರೆ, ಆ ಒಂದು ನಾಡಪ್ರಭುಗಳು ಅಂತ ಕರಿತೀವಿ, ಆ ಥರದವರೆಲ್ಲ ಬಂದಿರ್ತಾರೆ ಅಂತ ಎಲ್ಲ ಹೇಳಿದ್ರು. ಹೌದು. ಅದು ಬಿಟ್ಟು ನಮಗೆ ಬೇರೆ ಈಗ ನೀವು ಒಂದು ಶ್ರಾದ್ದದ್ದು ಹೇಳಿದ್ರಲ್ಲ ಶಾಸನ, ಆ ಥರ ಈಗ ಮತ್ತೆ ಬೇರೆ ಶಾಸನಗಳು ಯಾವಾರು ಇದ್ವಾ ಇನ್ಯಾವುದಾರು? ಇನ್ನು ಅನೇಕ ಇದೆ ಊರುಗಳು. ಒಂದು ಊರನ್ನು ಇವಾಗ ನಾನು ಉದಾಹರಣೆಗೆ ಹೇಳಿದೆ, ಇವಾಗ ಇದಕ್ಕೆ ದೇವರಾಯರ ಕಾಲದಲ್ಲಿ ಒಂದು ಅಗ್ರಹಾರ ಮಾಡಿ ಅದಕ್ಕೆ ಸೋಮಾಮುದಿ ಅಗ್ರಹಾರ ಅಂತ ಊರು ಮಾಡಿದ್ದಾರೆ ಅಂತೇಳಿ ಊರು ಕಟ್ಟಿರೋ ಬಗ್ಗೆನೂ ಅನೇಕ ಶಾಸನಗಳು ಉದಾಹರಣೆಗಳು ಸಿಗುತ್ತೆ. ಓಕೆ. ಊರು ಕಟ್ಟಿರೋ ಬಗ್ಗೆ, ದೇವಸ್ಥಾನ ಕಟ್ಟಿರೋ ಬಗ್ಗೆ, ಮತ್ತು ವೀರರಿಗೆ ದಾನ ಕೊಟ್ಟಿರೋದು, ಮತ್ತು ಆ ಗ್ರಾಮದ ಹಿರಿಯರಿಗೆ ದಾನ ಕೊಟ್ಟಿರೋದು, ಇದೆಲ್ಲ ಅನೇಕ ಉದಾಹರಣೆಗಳು ಶಾಸನಗಳಲ್ಲಿ ನಮಗೆ ಲಭ್ಯ ಇದೆ. ಓಕೆ ಸರ್, ಇವಾಗ ಕೆಂಪೇಗೌಡರು 4 ಗೋಪುರಗಳಲ್ಲಿ
ಒಂದು ಗೋಪುರ ಲಾಲ್ಬಾಗಲ್ಲಿ ನಾವು ಇತಿಹಾಸದ ಪ್ರಾರಂಭದಲ್ಲೇ ತೋರಿಸಿದ್ವಿ. ಹೌದು. ಸೊ ಈಗ ಇದು 2ನೇ ಗೋಪುರದ ಹತ್ರ ಬಂದಿದ್ದೀವಿ. ಹೌದು. ಇವತ್ತು ಬಂದಿರೋ ಉದ್ದೇಶ ಕೆಂಪೇಗೌಡರ ಬಗ್ಗೆನೇ ಮಾತಾಡೋದಕ್ಕೆ. ಹೌದು. ಹೇಳಿ ಸರ್. ಈಗ ವಿಜಯನಗರ ಕಾಲದ್ದು ಎಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ವಿಜಯನಗರ ಕಾಲದಲ್ಲಿ ಅಚ್ಯುತರಾಯನ ಕಾಲದಲ್ಲೇ ಇವರು ಕೆಂಪೇಗೌಡರು ನಾಡಪ್ರಭುಗಳಾಗಿದ್ದರು. ಇಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಕೆಂಪೇಗೌಡರ ವಂಶಾವಳಿ ಎಲ್ಲಿಂದ ಬಂತು ಅಂತ ಹೇಳ್ತೀನಿ. ಆದರೆ ಇದು ಒಂದು ಜಾನಪದ ಕಥೆ ಅಂತ ಹೇಳ್ಬೋದು, ಇಲ್ಲ ಒಂದು ಬಾಯಿಯಿಂದ ಬಾಯಿಗೆ ಬಂದಿರೋ ಕಥೆಗಳಿರ್ಬೋದು, ಹರಡಿರೋ ಕಥೆಗಳಿರ್ಬೋದು. ಇದು ಜಾನಪದ ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದ ಕಾಲಾವಧಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಮೊದಲೇ ನಾನು ಹೇಳ್ತೀನಿ, ಇದು ಒಂದು ಜಾನಪದ ಕತೆ. ಏನು ಅಂತಂದರೆ ಈ ಕೆಂಪೇಗೌಡರ ಮೂಲ ಪುರುಷರು ಮುಳುಬಾಗಿಲು ತಾಲೂಕಿನ ಯಣಮಂಜಿ ಪುತ್ತೂರಲ್ಲಿ ಇವರಿದ್ದರು, ರಣಬೈರೇಗೌಡರು ಅಂತೇಳಿ. ಅವರಲ್ಲಿ ಒಂದು ವ್ಯವಸಾಯ ಮಾಡಿಕೊಂಡು ಒಂದು ಗೌಡಿಕೆಯನ್ನು ಮಾಡಿಕೊಂಡು ಅಲ್ಲಿ ಇದ್ದರು. ಅವರಿಗೆ 7 ಜನ ಅಣ್ಣ ತಮ್ಮದ್ರು ಅಂತ ಹೇಳ್ತಾರೆ. ಅವರಿಗೆ ಅವರು ಮಗಳು ಇರ್ತಾಳೆ. ಅಲ್ಲಿ ಆ ಪ್ರಾಂತ್ಯದ ಒಬ್ಬ ನಾಯಕ ಆ ಹೆಣ್ಣು ಮಗಳ ಮೇಲೆ ಇಷ್ಟಪಟ್ಟು ಕಣ್ಣಾಕ್ತಾನೆ. ಅದನ್ನು ಇವರಿಗೆ ಸಹಿಸದೇ ಇರೋಂಗೆ ರಾತ್ರೋರಾತ್ರಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಆ ಮುಳುಬಾಗಿಲು ತಾಲೂಕಿನ ಯಣಮಂಜಿ ಪುತ್ತೂರು ಅಲ್ಲಿಂದ ರಾತ್ರೋರಾತ್ರಿ ಹೊರಟು ಬಿಡ್ತಾರೆ. ಬಂಡಿಗಳು ಕಟ್ಕೊಂಡು ಹೊರಟು ಬಂದಾಗ ಇನ್ನೊಂದು ಜಾನಪದ ಕಥೆಯಲ್ಲೇ ಇನ್ನೊಂದು ಜಾನಪದ ಕಥೆ ಬರುತ್ತೆ. ಏನಪ್ಪ ಅಂತಂದರೆ ಅವರು ಸೈನಿಕರೆಲ್ಲ ಬರ್ತಾ ಇದ್ದಾರೆ, ನದಿ ಭೋರ್ಗರವಾಗಿ ಹರಿತಾ ಇದೆ, ಅದನ್ನು ದಾಟಿ ಬರಬೇಕು ಇವರು. ಆದರೆ ಇನ್ನೇನು ಮಾಡೋದು ಅಂತ ಹೇಳಿದಾಗ ಆಗ ಹೆಣ್ಮಗಳು ತನ್ನ ಓಲೆಗಳನ್ನ ಕಿತ್ತಿ ನದಿಗೆ ಹಾಕಿದಾಗ ನದಿ ದಾರಿ ಬಿಡ್ತು ಅನ್ನೋದು ಒಂದು ಜಾನಪದ ಕಥೆಯಲ್ಲೇ ಬರುತ್ತೆ. ಇವರು ನದಿ ದಾಟಿಬಿಟ್ಟ ಮೇಲೆ ಮತ್ತೆ ಭೋರ್ಗತವಾಗಿ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಆಗ ಇವರು ಅವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ. ಇವರು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಒಂದು ಜಾಗಕ್ಕೆ ಬಂದು ನಿಲ್ತಾರೆ. ಅದು ಈಗಿನ ಆವತಿ ಅನ್ನೋ ಗ್ರಾಮ, ದೇವನಹಳ್ಳಿ ಹತ್ರ ಇರೋ ಆವತಿ ಗ್ರಾಮ. ಅಲ್ಲಿ ಬಂದು ನೆಲೆ ನಿಲ್ತಾರೆ. ಅಲ್ಲಿ ಎಲ್ಲರೂ ಇವ್ರಿಗೆ ಆಶ್ರಯ ಕೊಡ್ತಾರೆ. ಅಲ್ಲಿ ಇವರು ಊರಿನ ಹಿರಿಯರಾಗಿ ಎಲ್ಲ ನ್ಯಾಯಗಳು ಹೇಳಿಕೊಂಡು ವ್ಯವಸಾಯಗಳು ಮಾಡಿಕೊಂಡು ಎಲ್ಲ ಇರ್ತಾರೆ. ಆದರೆ ಕಾಲಕ್ರಮೇಣ ಅವ್ರಿಗೆ 7 ಜನ ಅಣ್ಣ ತಮ್ಮಂದರಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಒಂದು ಇರ್ರಪ್ಪ ನೀವು ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ನಾಡುಗಳನ್ನ ಚಿಕ್ಕದಾಗಿ ನಾಡುಗಳನ್ನ ಕಟ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ, ಚಿಕ್ಕಬಳ್ಳಾಪುರದ ಪ್ರಭುಗಳು ಅಂತ ಹೇಳ್ತಾರೆ. ಒಬ್ಬರು ಆವತಿಯಲ್ಲೇ ನಿಲ್ತಾರೆ, ಅವರು ಆವತಿ ನಾಡಪ್ರಭುಗಳು. ಇನ್ನೊಬ್ಬರು ಸುಗುಟೂರಿಗೆ ಹೋಗ್ತಾರೆ, ಅವರು ಸುಗುಟೂರು ನಾಡಪ್ರಭುಗಳಾಗ್ತಾರೆ. ಈ ರೀತಿ ಒಂದೊಂದು ಜಾಗಕ್ಕೆ ಹೋಗ್ತಾರೆ. ಅದರಲ್ಲಿ ಒಬ್ಬರು ಜಯೇಗೌಡರು ಅಂತ ಇರ್ತಾರೆ, ಅವರು ಯಲಹಂಕಕ್ಕೆ ಬರ್ತಾರೆ ಸುಮಾರು 14ನೇ ಶತಮಾನದಲ್ಲಿ. ಜಯಗೌಡರು. ಸೊ ಇವಾಗ ನಮಗೆ ಅಲ್ಲಿಂದ ಯಣಮಂಜಿ ಪುತ್ತೂರಿಂದ ಬಂದಿದ್ದು ಕೆಂಪೇಗೌಡರ ಮೂಲ ಪುರುಷರು ಅಂದರೆ ರಣಬೈರೇಗೌಡರು. ಅವ್ರಿಗೆ ತಾತನೋ ಯಾವ ಇನ್ನು ಹಿಂದಕ್ಕೆ ಹೋಗ್ತಾರೆ, ಇನ್ನೂ ಹಿಂದೆ ಒಂದು 3 ತಲೆಮಾರು ಹಿಂದಕ್ಕೆ, 4-5 ತಲೆಮಾರು ಹಿಂದೆ ಹೋಗ್ತಾರೆ. ಈ ಯಾವ ಕಾಲಘಟ್ಟ ಸರ್ ಇವರು? ಇದು 14ನೇ ಶತಮಾನ, 13 ಎಂಡು ಅಥವಾ 14ನೇ ಶತಮಾನದಲ್ಲಿ. ಆಗ ಇಲ್ಲಿ ಜಯೇಗೌಡರು ಬರ್ತಾರೆ. ಇಲ್ಲಿ ಯಲಹಂಕ ನಾಡಪ್ರಭುಗಳು ಅಂತ ಆಗಿ ಅಲ್ಲಿ ರಾಜ್ಯನ ವಿಸ್ತಾರ ಮಾಡಿಕೊಂಡು ಅಲ್ಲಿ ಕೋಟೆ ಕಟ್ಕೊಂಡು, ಯಲಹಂಕ ಕೋಟೆ ಕಟ್ಟಿ ಅಲ್ಲಿ ಒಂದು ವ್ಯಾಪಾರ ಕೇಂದ್ರ ಮಾಡಿಕೊಂಡು ಅನೇಕ ದೇವಸ್ಥಾನಗಳು ಕಟ್ಟಿ ಅವರು ಇಲ್ಲಿ ಆಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ 3ನೇ ಸಂತತಿನೇ ಕೆಂಪೇಗೌಡರು. ಅವರ ಮಗ ಕೆಂಪನಾಚೇಗೌಡರು ಅಂತ ಇರ್ತಾರೆ, ಜಯೇಗೌಡರು ಮಗ. ಓಕೆ. ಇಲ್ಲಿ ಇನ್ನೊಂದು ಐತಿಹ್ಯ ಬರುತ್ತೆ. ಓಕೆ. ಆ ಜಯೇಗೌಡರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಾರೆ, ಹರಕೆ ಹೊತ್ಕೊತಾರೆ. ಆಗ ಅವರಿಗೆ ಮಗು ಆಗುತ್ತೆ, ಅವರೇ ಕೆಂಪನಾಚೇಗೌಡರು ಅಂತೇಳಿ. ಹಂಗಾಗಿ ಅಲ್ಲಿಂದ ಮುಂದುವರೆದು ಎಲ್ಲ ಅವರ ವಂಶದವರಿಗೆ ಕೆಂಪ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಆಮೇಲೆ ಬೇರೆ ಹೆಸರುಗಳು ಬರುತ್ತೆ. ಹಾಗಾಗಿ ಅವರು ಕೆಂಪನಾಚೇಗೌಡರು ಅಂತ ಹೇಳ್ಬಿಟ್ಟು
ಅಲ್ಲಿದ್ದರು. ಅಲ್ಲಿ ಶುರು ಆಗುತ್ತೆ. ಅಲ್ಲಿ ಆಳ್ತಾ ಇದ್ರು. ಅವರ ಮಗನೇ ಈಗಿನ ಬೆಂಗಳೂರು ಕಟ್ಟಿರೋ ಹಿರಿಯ ಕೆಂಪೇಗೌಡರು ಅಂದರೆ ಮೊದಲನೇ ಕೆಂಪೇಗೌಡರು. ಇವರು ಒಳ್ಳೆ ವಿದ್ಯೆ ಎಲ್ಲ ಕಲಿತಾರೆ. ರಾಜರಿಗೆ ಏನು ಬೇಕೋ ಆ ವಿದ್ಯೆಗಳನ್ನೆಲ್ಲ ಇವರು ಕರಗತ ಮಾಡ್ಕೊತಾರೆ. ರಾಜ್ಯನ ಆಳಬೇಕಾದ್ರೆ ಹೆಂಗೆ ಅವರಿಗೆ ಜ್ಞಾನ ಬೇಕೋ ಅದನ್ನೆಲ್ಲ ಸಂಪಾದನೆ ಮಾಡ್ಕೊತಾರೆ. ಅದಾದ ನಂತರ ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳಾಗಿ ಆಳ್ತಾ ಇರ್ತಾರೆ ಈ ಅಚ್ಯುತರಾಯನ ಕಾಲಘಟ್ಟದಲ್ಲಿ. ಹಾಗೆ ಕೆಂಪೇಗೌಡರು ಇಲ್ಲಿ ಆಳೋದಕ್ಕೆ ಯಲಹಂಕ ನಾಡನ್ನು ಆಳ್ತಾ ಇರ್ತಾರೆ. ಅವರಿಗೆ ಸಂಬಂಧಪಟ್ಟಿದ್ದು ಅನೇಕ ಶಾಸನಗಳು ನಮಗೆ ಕೆಲವು ದೊರೆಯುತ್ತೆ. ಅದರಲ್ಲಿ ಮುಖ್ಯವಾದ್ದು ಬಂದು ಯಲಹಂಕ ಸೀಮೆಗೆ ಸೇರಿದ ಆಗ ಒಂದು ದೊಡ್ಡ ಕೇಂದ್ರ ಆಗಿತ್ತು ಈಗಿನ ಹೆಸರುಘಟ್ಟ. ಆಗ ಅದಕ್ಕೆ ಶಿವನ ಸಮುದ್ರ ಅಂತ ಕರೀತಾ ಇದ್ರು. ಆ ಶಿವನ ಸಮುದ್ರದ ನಾಡಿಗೆ ಸೇರಿದ್ದೆ ದಾಸರಹಳ್ಳಿ, ಈಗಿನ ದಾಸರಹಳ್ಳಿ. ಅಲ್ಲಿ ಒಂದು ಶಾಸನ ಸಿಕ್ಕಿದೆ 1532ರಲ್ಲಿ. ಅಚ್ಯುತರಾಯರು ಅವರಿಗೆ ಒಂದು ಕೆಲವು ಅಧಿಕಾರಗಳನ್ನ ಕೊಡ್ತಾರೆ ಅಂತ ಹೇಳಿ ಕೆಂಪೇಗೌಡರಿಗೆ ಅದು ಒಂದು ಶಾಸನ ಸಿಕ್ಕಿತ್ತು. ಆದರೆ ಅದು ಸ್ವಲ್ಪ ವಿವಾದದಲ್ಲಿದೆ. ಇತ್ತೀಚೆಗೆ ಅಷ್ಟೇ ಸುಮಾರು ಅವಾಗಿಂದನೂ ಅದು ಕೆಂಪೇಗೌಡರದ್ದು ಅಂತ ಹೇಳ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಅದು ಕೆಂಪೇಗೌಡರದ್ದು ಅಲ್ಲ ಅಂತ ಹೇಳ್ಬಿಟ್ಟು ಕೆಲವು ಈಗ ಹೊಸದಾಗಿ ಹೇಳ್ತಾ ಇದ್ದಾರೆ. ಅದನ್ನು ಪಕ್ಕಕ್ಕೆ ಹೇಳೋಣ. ಒಟ್ಟು ಕೆಂಪೇಗೌಡರ ಉಲ್ಲೇಖ ಅದರಲ್ಲಿ ಇತ್ತು ಅಂತ ಇಂದಿನ ವಿದ್ವಾಂಸರೆಲ್ಲ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಇದೆ. ಅವರೆಲ್ಲ ಅವತ್ತಿನ ಕಾಲದಲ್ಲೇ ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಇವತ್ತಿನ ಇತಿಹಾಸಕಾರರು ಕೆಂಪೇಗೌಡ ಅನ್ನೋ ಹೆಸರು ಬರೋ ಕಡೆ ಕೆಲವು ಡಾಟುಗಳಿರೋದ್ರಿಂದ ಮತ್ತು ಅಪೂರ್ಣ ಶಾಸನ ಸಿಗದೇ ಇರೋದ್ರಿಂದ ಅದು ಸ್ವಲ್ಪ ವಿವಾದದಲ್ಲಿದೆ. ಆ ವಿವಾದವನ್ನು ನಾವು ಪಕ್ಕಕ್ಕೆ ಕೇಳೋಣ. ಇನ್ನು ಕೆಂಪೇಗೌಡರ ಬಗ್ಗೆ ಹೇಳಬೇಕಾದ್ರೆ ಯಲಹಂಕ ನಾಡಪ್ರಭು ಜಯಗೌಡರ ಬಗ್ಗೆನೂ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಜಯಗೌಡರ ಬಗ್ಗೆನೂ ಅಂಥ ಮಾಹಿತಿಗಳು ಇಲ್ಲ. ಈಗ ಮೂಲ ನಮ್ಮ ಬೆಂಗಳೂರು ವಿಷಯ ಇರೋದ್ರಿಂದ ಕೆಂಪೇಗೌಡರದಿಂದ ಮುಂದುವರಿಯೋಣ ನಾವು. ಅದು ಸೂಕ್ತನೂ ಅನಿಸುತ್ತೆ ಅಲ್ವಾ? ಹೌದೌದು. ಈಗ ಕೆಂಪೇಗೌಡರ ಬಗ್ಗೆ ಈ ದಿನಾಂಕಗಳು ತುಂಬ ನಮಗೆ ಕನ್ಫ್ಯೂಸ್ ಮಾಡ್ತವೆ. ಅವರು ಹುಟ್ಟಿದ್ದು, ರಾಜರಾಗಿದ್ದು, ಇವಾಗೆಲ್ಲನೂ ಸ್ವಲ್ಪ ವ್ಯತ್ಯಾಸಗಳು ಬರ್ತಾ ಇದೆ. ಆದ್ದರಿಂದ ನಾವು ಕೆಂಪೇಗೌಡರು ಇಲ್ಲಿ ಯಲಹಂಕ ಆಳ್ತಾ ಇದ್ದಾಗ ಈ ಕೆಂಪೇಗೌಡರು ಮುಂದಾಲೋಚನೆ ಇರೋರು, ಜನಾನುರಾಗಿಯಾಗಿ ಆಳ್ತಾ ಇದ್ದರು. ಅವರಿಗೆ ಜನಗಳಿಗೆ ಏನು ಬೇಕು, ಅವರಿಗೆ ಸೌಕರ್ಯಗಳು ಏನೇನು ಮಾಡಬೇಕು ಅನ್ನೋದು ತುಂಬ ಮೈಂಡಲ್ಲೇ ಅವ್ರದ್ದು ಅದೇ ಚಿಂತನೆ ಆಗಿತ್ತು. ಈ ರೀತಿ ಜನಾನುರಾಗಿಯಾಗಿ ಯಲಹಂಕ ಪರಿಸರನ ಆಳ್ತಾ ಇದ್ದರು ಕೆಂಪೇಗೌಡರು. ಅವರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಶಕ್ತಿ ಕೊಡಬೇಕು ಅನ್ನೋದು ಒಂದು ಮನಸ್ಸಲ್ಲಿತ್ತು. ಜೊತೆಗೆ ಜನಗಳಿಗೂ ಇನ್ನಷ್ಟು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಮನಸ್ಸಲ್ಲಿತ್ತು. ಜೊತೆಗೆ ಒಂದು ಒಳ್ಳೆಯ ವ್ಯಾಪಾರ ಕೇಂದ್ರ ಆಗಿತ್ತು ಮೊದಲೇ ಇದು. ಇನ್ನಷ್ಟು ಅದನ್ನು ವಿಸ್ತಾರ ಮಾಡಬೇಕು ಅನ್ನೋ ಮುಂದಾಲೋಚನೆ ಕೂಡ ಕೆಂಪೇಗೌಡರಲ್ಲಿ ಇತ್ತು. ಅದಕ್ಕಾಗಿ ಏನು ಮಾಡ್ತಾರೆ, ಒಂದು ಒಳ್ಳೆ ಊರು ಕಟ್ಟಬೇಕು ಅನ್ನೋ ಮನಸ್ಸು ಅವರಲ್ಲಿರುತ್ತೆ. ಇದು ಅನೇಕ ಅನುಕೂಲಗಳ ತಂದು ಕೊಡುತ್ತೆ. ಒಂದು ಸಾಮ್ರಾಜ್ಯ ವಿಸ್ತಾರ ಆಗುತ್ತೆ, ಒಳ್ಳೆ ವ್ಯಾಪಾರ ಕೇಂದ್ರ ಆದರೆ ಅದರ ಟ್ಯಾಕ್ಸ್ ಎಲ್ಲನೂ ರಾಜರಿಗೂ ಆಗುತ್ತೆ, ಇನ್ನಷ್ಟು ಬಲಿಷ್ಠ ಆಗುತ್ತೆ, ಮತ್ತು ಜನಗಳಿಗೂ ಒಂದು ಒಳ್ಳೆ ಸೌಕರ್ಯ ಮಾಡಿಕೊಟ್ಟಂಗೆ ಆಗುತ್ತೆ. ಒಂದು ವ್ಯಾಪಾರ ವಹಿವಾಟು ನಡೆದರೆ ಯಾವುದೇ ಒಂದು ದೇಶ ಆಗಲಿ, ರಾಜ್ಯ ಆಗಲಿ, ಒಂದು ಊರಾಗಲಿ, ಅಲ್ಲಿ ವ್ಯಾಪಾರ ವೃದ್ಧಿ ಆದ್ರೇ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಮೂಲ ಕಾರಣ. ವ್ಯಾಪಾರ ಇಲ್ಲ ಅಂದರೆ ಯಾವುದೇ ಊರಾಗಲಿ ಎಲ್ಲೂ ಅದು ಮುಂದುವರಿಯೋದಿಲ್ಲ. ಈ ಮುಂದಾಲೋಚನೆ ನಮ್ಮ ನಾಡಪ್ರಭುಗಳು ಕೆಂಪೇಗೌಡರ ಮನಸ್ಸಲ್ಲಿ ಇತ್ತು. ಹಾಗಾಗಿ ನಮಗೆ ಬ್ರಿಟಿಷ್ ನಂತರದಲ್ಲಿ ಬಂದಂಥ ನಗರಗಳೆಲ್ಲ ಕೋಸ್ಟಲಲ್ಲೇ ಇರೋದು. ಹೌದು, ಕೋಸ್ಟಲ್ ಅಲ್ಲದೆ ಒಂದು ನಗರ ಬೆಳೆದಿದೆ ಅಂದರೆ ಅದು ಬೆಂಗಳೂರು. ಬಿಕಾಸ್ ಅದು ಮುಂಚೆಯಿಂದಲೇ ಗುರುತಿಸ್ಕೊಂಡು ಬಂದಿರುವಂಥ ನಗರ ಹೌದು ಅನ್ಬೋದು. ಮತ್ತು ಜೊತೆಗೆ ಹೊರನಾಡಿನ ಸಂಪರ್ಕಗಳು
ಹೌದು. ಆಂಧ್ರ, ತಮಿಳ್ನಾಡು ಎಲ್ಲವೂ ಸೇರುವಂಥದ್ದು. ಹೌದು. PVK ಸರ್ ಹೇಳ್ದಂಗೆ ಒಂದು ಕೂಡ್ಲು ಗೇಟ್ ಬಗ್ಗೆ ಅವ್ರು ಹೇಳಿದ್ರು. ಹೌದು. ಅದೇ ರೀತಿ ಮೋಸ್ಟ್ಲಿ ಬೆಂಗಳೂರೇ ಒಂದು ಕೂಡೋ ಜಾಗ ಆಗಿತ್ತು ಅನ್ಸುತ್ತೆ. ಹೌದು ಸರ್ ಆ ರೀತಿ. ಇನ್ನೊಂದು, ಬೆಂಗಳೂರಿಗೆ 10 ರಸ್ತೆಗಳು ಬಂದು ಸೇರುತ್ತೆ. ಅನೇಕ ವ್ಯಾಪಾರ ಇಲ್ಲಿ ಆಗೋದಕ್ಕೆ ಈಗಲೂ ನೋಡಿ, ಈ ಕಡೆ ಯಲಹಂಕದಿಂದ ಒಂದು ರಸ್ತೆ ಬರುತ್ತೆ, ಹೌದು, ತುಮಕೂರಿಂದ ಒಂದು ರಸ್ತೆ ಬರುತ್ತೆ, ಮಾಗಡಿಯಿಂದ ಒಂದು ರಸ್ತೆ ಬರುತ್ತೆ, ಈ ಕಡೆ ಕನಕಪುರದಿಂದ ಒಂದು ರಸ್ತೆ, ಮೈಸೂರು ಕಡೆಯಿಂದ ಒಂದು ರಸ್ತೆ, ಬನ್ನೇರುಘಟ್ಟದಿಂದ ಒಂದು ರಸ್ತೆ, ಕೋಲಾರದಿಂದ ಒಂದು ರಸ್ತೆ, ಈ ರೀತಿ 10 ಮುಖ್ಯ ರಸ್ತೆಗಳು ಬಂದು ಇಲ್ಲಿ ಸೇರ್ಕೊಳುತ್ತೆ. ಅದರಲ್ಲಿ 2 ರಾಷ್ಟ್ರೀಯ ಹೆದ್ದಾರಿಗಳು ಬೇರೆ ಸೇರ್ಕೊಳುತ್ತೆ. ಈ ಥರ ಸೇರೋದಕ್ಕೆ ಮುಖ್ಯ ಕಾರಣ, ಈ ಮೊದಲೇ ಸ್ವಲ್ಪ ವ್ಯಾಪಾರಗಳು ಇತ್ತು, ಅದನ್ನು ಇನ್ನಷ್ಟು ವೃದ್ಧಿ ಮಾಡಬೇಕು ಅಂತೇಳಿ ಒಂದು ಹೊಸದಾಗಿ ಒಂದು ಊರನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅವರು ತಲೆಯಲ್ಲಿ ಓಡ್ತಾ ಇರುತ್ತೆ. ಸರಿ, ತುಂಬ ಬೇಕಾದಷ್ಟು ಹಣ ಬೇಕಾಗುತ್ತೆ ಒಂದು ಊರು ಕಟ್ಟಬೇಕಾದ್ರೆ, ಒಂದು ಕೋಟೆ ಕಟ್ಟಬೇಕಾದ್ರೆ. ಅದಕ್ಕೆ ಏನು ಮಾಡೋದು ಅಂತೇಳ್ಬಿಟ್ಟು ಆಗಿನ ರಾಜರು ಅಚ್ಯುತರಾಯರಿಗೆ ಒಂದು ಮನವಿ ಕೊಡ್ತಾರೆ, ನಾನೊಂದು ಊರನ್ನು ಕಟ್ಟಬೇಕು, ನಿಮ್ಮ ಸಹಾಯ ಬೇಕು ಅಂತ ಹೇಳಿದಾಗ ಇಲ್ಲಿ 12 ಹೋಬಳಿಗಳಿತ್ತು ಅವತ್ತಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ 12 ಹೋಬಳಿಗಳು. ಒಂದು ಕಸಬಾ ಹೋಬಳಿ, ಒಂದು ಬೇಗೂರು ಹೋಬಳಿ, ಯಲಹಂಕ ಹೋಬಳಿ, ಆಮೇಲೆ ಇನ್ನು ಕೆಲವು ಹೋಬಳಿಗಳು 12 ಹೋಬಳಿಗಳಿತ್ತು. ಸೊಂಡೆಗೊಪ್ಪ ಹೋಬಳಿ, ಈ ಥರ 12 ಹೋಬಳಿಗಳನ್ನ ಕೆಂಪೇಗೌಡರಿಗೆ ವಹಿಸ್ಕೊಟ್ಬಿಟ್ರು. ಇದರಲ್ಲಿ ಬರೋ ಆದಾಯ ಏನಿದೆಯೋ ಅದನ್ನು ನೀನು ತಗೋ ಅಂಥೇಳಿ. ಆಗ ಸುಮಾರು 30,000 ಹೊನ್ನಿತ್ತು, ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಿತ್ತು ಇದರಲ್ಲಿ, ಇಷ್ಟು ಹೋಬಳಿಗಳಲ್ಲಿ. ಈ ದುಡ್ಡನ್ನು ಇವರು ಕೋಟೆ ಕಟ್ಟೋದಕ್ಕೆ ಮತ್ತು ಒಂದು ಊರು ಕಟ್ಟೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಚ್ಯುತರಾಯರು ಇವರಿಗೆ ಕೊಟ್ಟರು. ಈ ಹಣದಿಂದ ಇನ್ನಷ್ಟು ಹಣ ಹಾಕಿ ಬೆಂಗಳೂರನ್ನ ಒಂದು ವ್ಯವಸ್ಥಿತವಾಗಿ ಕಟ್ಟಬೇಕು ಅನ್ನೋದು ಅವರ ಯೋಚನೆ ಆಗಿತ್ತು. ಮೊದಲು ಒಂದು ಊರು ಕಟ್ಟಬೇಕಾದ್ರೆ ಕೋಟೆ ಕಟ್ಟಬೇಕು. ಹೌದು. ಹಾಗಾಗಿ ಈ ಬೆಂಗಳೂರಿನ ಕೋಟೆಯನ್ನು ಅವರು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲಿಗೆ ಅದನ್ನು ಮಣ್ಣಿನ ಕೋಟೆಯಾಗಿ ನಿರ್ಮಿಸಿದ್ರು. ಅದು ಎಲ್ಲಿಂದ ಈಗಿನಕ್ಕೆ ನಾವು ಲೆಕ್ಕ ಹಾಕಿದ್ರೆ, ಈ ಕಳಾಸಿಪಾಳ್ಯ, ಈ ಕಡೆ ಒಂದು ಮೈಸೂರು ರೋಡು, ಈ ಕಡೆ ಚಾಮರಾಜಪೇಟೆ ಇದೆ, ಮತ್ತು ಕಳಾಸಿಪಾಳ್ಯಕ್ಕೆ ಬಂದು ಸೇರೋ ಈ ಜಾಗ ಒಂದು ಕೋಟೆ ಇತ್ತು ಇಲ್ಲಿ. ನಂತರ ಅದಕ್ಕೆ ಓವಲ್ ಫೋರ್ಟ್ ಅಂತ ಕರೀತಾ ಇದ್ರು ನಂತರ ಕಾಲದಲ್ಲಿ. ಬ್ರಿಟಿಷರ ಹೆಸರಿಟ್ಟಿದ್ರು. ಇದು ಕೋಟೆ ಕಟ್ಟಿದ್ರು ಸರ್. ಅದು ಈಗ ನಾವು ಆದಷ್ಟು ಎವಿಡೆಂಟಲ್ ಇತಿಹಾಸಗಳನ್ನೇ ಮಾತಾಡ್ಕೊಂಡು ಬರ್ತಿದ್ವಿ. ಹಾಗಂತ ನಾವು ಜಾನಪದ ಕಥೆಗಳನ್ನ ಬಿಡೋದಕ್ಕಾಗಲ್ಲ. ಸೊ ನಿಮಗೆ ಜಾನಪದ ಕಥೆಗಳು ಅಲ್ಲಿ ಆಧಾರಗಳು ಇಲ್ಲದೆ ಇರೋದ್ರಿಂದ ಹೇಳೋಕ್ಕೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ಬೋದು. ಹೌದು. ಬಟ್ ಆದರೆ ಅದು ಜಾನಪದ ಅಂದರೆ ಈಗ ಅದು ಜನಗಳಿಂದಲೇ ಬಂದಿರೋವಂಥದ್ದಾಗಿರೋದ್ರಿಂದ ನಾವು ಕೇಳಿರೋವಂಥದ್ದು ಅದರಲ್ಲಿ ವಿಷಯ ಏನಿದೆ ಹೇಳೋಣ ಅಂತ ಅನಿಸುತ್ತೆ ಸರ್ ನನಗೆ. ಖಂಡಿತ ಇದು ಜಾನಪದ ಕಥೆ ಅಂತ ನಾನು ಹೇಳ್ತೀನಿ. ಈ ಕೆಂಪೇಗೌಡರು ಒಂದು ಕೋಟೆನ ಕಟ್ಟೋದಕ್ಕೆ ಮೊದಲು ಪ್ರಾರಂಭ ಮಾಡಿದ್ರು. ಆ ಕೋಟೆನ ಕಟ್ಟಬೇಕಾದ್ರೆ ಒಂದು ಮೊದಲು ಕೋಟೆ ಬಾಗಿಲು ಇಡಬೇಕು, ಆಮೇಲೆ ಕೋಟೆ ಕಟ್ಟಬೇಕು. ಇವತ್ತಿಗೂ ನಾವು ಸಂಪ್ರದಾಯ ಮನೆಯದು ಹೇಗಿದೆ ಅದೇ ರೀತಿಯೇ ಕೋಟೆ ಬಾಗಿಲು ಕಟ್ಟಬೇಕು. ಇಲ್ಲೇ ಕಳಾಸಿಪಾಳ್ಯದಲ್ಲೇ ಅದರ ಕೋಟೆ ಬಾಗಿಲನ್ನ, ಈಗ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲೇ ಬೆಂಗಳೂರು ಕೋಟೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಜಾನಪದ ಕಥೆ ಏನು ಅಂತಂದರೆ, ಅವರು ಮೊದಲು ಕೋಟೆ ಬಾಗಿಲು ಇಡ್ತಾರೆ, ಇಟ್ಬಿಟ್ಟು ಮನೆಗೆಲ್ಲ ಹೋಗ್ತಾರೆ, ಮಾರನೇ ದಿವಸ ಕೆಲಸ ಮಾಡೋಣ ಅಂತ. ಬೆಳಿಗ್ಗೆ ಬರೋಷ್ಟೊತ್ತಿಗೆ ಕೋಟೆ ಬಾಗಿಲು ಬಿದ್ದೋಗಿರುತ್ತೆ. ಮತ್ತೆ ಬೆಳಗ್ಗೆಯಿಂದ ಏನೋ ಒಂದು ತೊಂದರೆ ಆಗಿರ್ಬೋದು ಅಂಥೇಳಿ ಕೋಟೆ ಬಾಗಿಲು ತಿರ್ಗಾ ಕಟ್ತಾರೆ, ತಿರ್ಗಾ ಮಾರನೇ ದಿವಸಕ್ಕೆ ಬಿದ್ದೋಗಿರುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಒಂದು ಪುರೋಹಿತರ ಹತ್ರ ಶಾಸ್ತ್ರ ಕೇಳ್ತಾರೆ. ಆವಾಗ ಅವರೇನು ಹೇಳ್ತಾರೆ ಅಂತಂದರೆ, ಒಂದು ಗರ್ಭಿಣಿ ಹೆಂಗಸನ್ನು ಇಲ್ಲಿ ಬರಿ ಕೊಟ್ಟರೆ ಕೋಟೆ ಬಾಗಿಲು ನಿಲ್ಲುತ್ತೆ ಅಂತ ಹೇಳ್ತಾರೆ.
ಇದಕ್ಕೆ ಕೆಂಪೇಗೌಡರು ಸುತಾರಾಮ್ ಒಪ್ಪಿರಲಿಲ್ಲ. ಹ್ಮ್ 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 ನಾನು ರಾಜ್ಯ ಕಟ್ಟದಿದ್ರೂ ಪರವಾಗಿಲ್ಲ, ಊರು ಕಟ್ಟದಿದ್ರೂ ಪರವಾಗಿಲ್ಲ, ಕೋಟೆ ಕಟ್ಟದಿದ್ರೂ ಪರವಾಗಿಲ್ಲ, ನನ್ನ ರಾಜ್ಯದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆನ ಬಲಿ ಕೊಡೋದು ನಾನು ಒಪ್ಪಲ್ಲ ಅಂತ ಹೇಳಿದರು. ಆದರೆ ಅನೇಕ ಗರ್ಭಿಣಿ ಮಹಿಳೆಯರು ನಾನು ಬಲಿ ಆಗ್ತೀನಿ ನನ್ನ ರಾಜ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಮೇಲೆ ಅಭಿಮಾನದಿಂದ ಎಷ್ಟೋ ಜನ ಬರ್ತಾರೆ. ಇವರು ಒಪ್ಪೋದಿಲ್ಲ, ಬೇಕಾದರೆ ನಿಲ್ಲಿಸ್ಬಿಡಿ ಕೆಲಸನ, ಆಗೋದು ಬೇಡ ಅಂತ. ಆದರೂ ಎಷ್ಟೋ ಜನ ಆತ್ಮಾಹುತಿ ಮಾಡಿಕೊಂಡ್ರೆ ಏನು ಮಾಡ್ಬೋದು ಅಂತೇಳಿ ಆತನೇ ಅಲ್ಲಿ ಕಾವಲು ಕಾಯ್ತಾನೆ ಕೆಂಪೇಗೌಡ್ರೆ. ಆಗ ಕೆಂಪೇಗೌಡರು ಸೊಸೆ ಲಕ್ಷ್ಮಮ್ಮ ಅಂತೇಳಿ, ಆಕೆ ನೋಡಿ ಒಂದು ಊರಿಗೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ತಾನು ಗರ್ಭಿಣಿಯಾಗಿರ್ತಾಳೆ, ಆಕೆ ಆತ್ಮಾಹುತಿ ಮಾಡ್ಕೊತೀನಿ ಅಂತ ಸ್ವತಃ ಇಲ್ಲೇ ಕೆಂಪಾಂಬುದಿ ಕೆರೆಯಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಬಲಿ ಆಗಕ್ಕೆ ಹೋದರೆ ರಾಜರಲ್ಲಿ ಇರ್ತಾರೆ. ಆದರೆ ಅದು ಏನಾಗಿದೆಯೋ ಏನೋ, ಏನು ದೈವಿಚ್ಛೆನೋ ಗೊತ್ತಿಲ್ಲ, ಎಲ್ಲರಿಗೂ ನಿದ್ದೆಗೆ ಬಂದ್ಬಿಟ್ಟು ಎಲ್ಲ ಮಲಗಿಬಿಟ್ಟಿರ್ತಾರೆ, ಒಂದು ಮಂಪರು ಥರ ಅಂತೇಳಿ. ಆಕೆ ತನ್ನ ಕತ್ತನ್ನು ತಾನೇ ಕತ್ತರಿಸ್ಕೊಂಡು ಅಲ್ಲಿ ಬಲಿಯಾಗ್ತಾಳೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಕೋಟೆ ಬಾಗಿಲು ನಿಂತು ಬಿಟ್ಟಿದೆ. ರಾಜರಿಗೂ ಎಚ್ಚರಿಕೆ ಆಯಿತು, ಸೈನಿಕರೆಲ್ಲ ಇದ್ದರು. ಅವರು ಎದ್ದು ಬಂದು ನೋಡ್ತಾರೆ, ಕೋಟೆ ಬಾಗಿಲು ನಿಂತಿದೆ. ಅಲ್ಲಿ ನೋಡಿದ್ರೆ ಸೊಸೆ ಪ್ರಾಣ ಕೊಟ್ಟಿದ್ದಾಳೆ. ಬ್ಯೂಟಿಫುಲ್ ಸ್ಟೋರಿ ಸರ್. ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಕೆನ ತವರು ಬಂದುಬಿಟ್ಟು ಇಲ್ಲೇ ಕೋರಮಂಗಲ ಆಗಿರುತ್ತೆ. ಆಕೆನ ಕೋರಮಂಗಲದಲ್ಲಿ ಒಂದು ಸಮಾಧಿ ಮಾಡಿದ್ದಾರೆ. ಈಗಲೂ ಆಕೆಯ ಸಮಾಧಿ ಅಲ್ಲೇ ಇದೆ. ಗ್ರೇಟ್. ಅಂದರೆ ಕೆಂಪೇಗೌಡರ ಕುಟುಂಬದ ಕತೆ ಸಿಕ್ದಂಗಾಯ್ತು. ಕುಟುಂಬದ ಕತೆ, ಸಾಮಾನ್ಯ ಜನಗಳು ಯಾರು ಬಲಿ ಆಗಬಾರ್ದು ಅಂತ ಹೇಳಿ ಅದೇ ಕುಟುಂಬದಲ್ಲಿ ಅವ್ರದ್ದೇ ಸೊಸೆ ಹೋಗಿ ಪ್ರಾಣ ಕೊಡೋದು ಅಂದರೆ ನಿಜವಾಗ್ಲೂ ಹೌದು. ಈಗಲೂ ಈ ನಾವು ಎಷ್ಟೇ ಜಾನಪದ ಅಂತಂದ್ರೇನು ನಮ್ಮ ಸರ್ಕಾರ ಆಕೆ ಒಂದು ಊರಿಗೋಸ್ಕರ ತ್ಯಾಗ ಮಾಡಿರೋ ಮಹಿಳೆಯರಲ್ಲಿ ಆಕೆನೂ ನಿಲ್ತಾಳೆ ಅಂತೇಳಿ ಆಕೆಯ ಪುತ್ಥಳಿಯನ್ನು ಇತ್ತೀಚೆಗೆ ನಮ್ಮ ಕಾರ್ಪೊರೇಷನ್ ಎದುರುಗಡೆನೆ ಪುತ್ಥಳಿ ಇಟ್ಟಿದ್ದಾರೆ. ಓಕೆ ಕೆಂಪೇಗೌಡರ ಸೊಸೆದು ಲಕ್ಷ್ಮಮ್ಮ. ಅಲ್ಲಿ ಈ ಕತೆ ಆ ಥರದ್ದು ಏನಾದ್ರು ಏನು ಇದಿಲ್ಲ. ಈ ಕತೆ ಬಂದ್ಬಿಟ್ಟು ಕೋರಮಂಗಲದಲ್ಲಿ ಆಕೆಯ ಸಮಾಧಿ ಇದೆ. ಆ ಸಮಾಧಿ ಎದುರುಗಡೆ ಒಂದು ಇತಿಹಾಸ ಬರೆದಿದ್ದಾರೆ. ಓಕೆ. ಇವರು ಯಾರ ಪತ್ನಿ ಸರ್ ಅವರು? ಕೆಂಪೇಗೌಡರ ಮಗ ಇಮ್ಮಿಡಿ ಕೆಂಪೇಗೌಡರ ಮಗ ಪತ್ನಿನೇ ಅವರು. ಹೌದು, ಲಕ್ಷ್ಮಮ್ಮ. ಹೌದು. ಆಕೆ ಕೋಟೆ ಬಾಗಿಲು ನಿಲ್ಲಿಸೋದಕ್ಕೋಸ್ಕರ ತನ್ನ ದೇಹವನ್ನು ಆತ್ಮಾಹುತಿಯನ್ನು ಮಾಡ್ಕೊಂಡಿರೋದು, ಬಲಿ ಕೊಟ್ಟಿರುವಂಥದ್ದು. ಹೌದು. ಈಗ ಹಿಂದೆ ಎಲ್ಲ ಒಂದು ಕೆರೆ ನೀರು ಬರಬೇಕಾದ್ರೆ ಕೆರೆಗೆ ಆಹಾರ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಹೌದು. ಅದೇ ರೀತಿ ಬೆಂಗಳೂರಲ್ಲಿ ಅದೇ ಥರದ್ದು ಕಥೆನೇ ಈ ಲಕ್ಷ್ಮಮ್ಮಂದು. ಆಕೆಗೆ ನಾವೆಲ್ಲನೂ ಋಣಿಯಾಗಿರಬೇಕು ಅಂತ ಅನಿಸುತ್ತೆ. ಈ ಮಣ್ಣಲ್ಲಿ ನೆನ್ಕೋಬೇಕಾದ ಇನ್ನೊಂದು ಮಹಿಳೆ. ಸೂಪರ್ ಸರ್. ಆಮೇಲೆ ಕೋಟೆ ಬಾಗಿಲು ನಿಂತು ಬಿಟ್ಟ ಮೇಲೆ ಕೋಟೆನ ಎಲ್ಲ ಕಟ್ತಾರೆ. ಅದು ಅಂದಾಜು ಮಾಡಬೇಕಾದ್ರೆ ಈಗಿನ ಚಾಮರಾಜಪೇಟೆಯಿಂದ ಈ ಮೈಸೂರು ರೋಡ್ಗೆ ಬಂದು ಈ ಕಡೆ ಬಂದು ಹತ್ರ ಚಾಮರಾಜಪೇಟೆವರೆಗೂ, ಈ ಕಡೆ ಒಂದು ಇಲ್ಲಿ ಒಂದು ಕಣ್ಣಾಸ್ಪತ್ರೆ ಇರುತ್ತಲ್ಲ ಆ ಕಡೆ, ಈ ಕಡೆ ಕಳ್ಳಾಸಪಾಳ್ಯ, ಇಷ್ಟು ಮಾತ್ರ ಕೋಟೆ ಕಟ್ಟಿದ್ದು. ಜೊತೆಗೆ ಅವರು ನಾನು ಹೇಳಿದೆ ಆವಾಗಲೇ, ನಾನು ಮುಂದಾಲೋಚನೆ ಜಾಸ್ತಿ. ಒಂದು ಊರು ಅಥವಾ ಒಂದು ದೇಶ ಇಂಪ್ರೂವ್ ಆಗಬೇಕಾದ್ರೆ ವ್ಯಾಪಾರ ನಡಿಬೇಕು. ಆ ಮುಂದಾಲೋಚನೆಯಿಂದ ಅನೇಕ ವ್ಯಾಪಾರಸ್ಥರನ್ನು ಇಲ್ಲಿ ಆಹ್ವಾನಿಸ್ತಾರೆ. ಬಂದರೆ ಅವರಿಗೆಲ್ಲ ಸೌಕರ್ಯಗಳು ಮಾಡಿಕೊಡ್ತೀನಿ ಅಂತೇಳಿ. ಆಗ ಅನೇಕ ಕುಟುಂಬದವರು ಇಲ್ಲಿ ಬರ್ತಾರೆ, ಅನೇಕ ಜನಾಂಗದವರು ಇಲ್ಲಿ ಬರ್ತಾರೆ. ಆ ಜನಾಂಗಕ್ಕೆ ತಕ್ಕಂತೆ ಒಂದೊಂದು ಏರಿಯಾನ ಕಟ್ಟಿಕೊಡ್ತಾರೆ. ಉದಾಹರಣೆಗೆ ಮಡಿಕೆಗಳು ಮಾಡೋರು ಬಂದರೆ ಅವರಿಗೆ ಕುಂಬಾರಪೇಟೆ, ಬಳೆ ಮಾರೋರಿಗೆ ಬಳೆಪೇಟೆ, ಗಾಣಿಗರು ಇರ್ತಾರೆ ಅವ್ರಿಗೆ ಗಾಣಿಗರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಈ ರೀತಿ ಅಕ್ಕಿಪೇಟೆ, ರಾಗಿಪೇಟೆ, ಮುತ್ಯಾಲಪೇಟೆ, ಮುತ್ತುಗಳು ಮಾರೋರು ಇದ್ರು ಮುತ್ಯಾಲಪೇಟೆ. ಅದು ಎಲ್ಲಿದೆ ಸರ್ ಮುತ್ಯಾಲಪೇಟೆ? ಇವಾಗ ನಾವು ಅಂದಾಜು ಮಾಡಬೇಕಾದ್ರೆ ಈಗಿನ ಕಬ್ಬನ್ಪೇಟೆ ಅಂತ ಕರಿತೀವಿ, ಅದರ ಪಕ್ಕದಲ್ಲೇ ಬರುತ್ತೆ ಮುತ್ಯಾಲಪೇಟೆ. ಈ ರೀತಿ ಸುಮಾರು ಪೇಟೆಗಳನ್ನ ಕಟ್ಟಿದ್ರು.
ಒಳ್ಳೆ ವ್ಯಾಪಾರ ಕೇಂದ್ರ ಆಗೋಯ್ತು. ಆಗ ಅನೇಕ ವ್ಯಾಪಾರಸ್ಥರೆಲ್ಲ ಇಲ್ಲಿ ಬರ್ತಾಯಿದ್ರು ಹೊರಗಡೆಯಿಂದ. ಅದು ಯಾವ್ಯಾವ ಊರಿಂದ ಬಂದರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಂತರ ನಾನು ನಿಮಗೆ ತಿಳಿಸ್ತೀನಿ. ಒಳ್ಳೆ ವ್ಯಾಪಾರ ನಡೀತಾ ಇತ್ತು ಇಲ್ಲಿ. ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ರು ರಾಜರು. ಇನ್ನು ಪ್ರೋತ್ಸಾಹ ಕೊಟ್ಟರೆ ಇನ್ನು ಜನ ಸುಮ್ಮನೆ ಇರ್ತಾರ. ಇಲ್ಲಿ ವಿನಿಮಯ ಕೇಂದ್ರ ಕೂಡ ಆಗಿತ್ತು. ಅಂದರೆ ಇವಾಗ ಉದಾಹರಣೆಗೆ ಚಿಕ್ಕಬಳ್ಳಾಪುರದ ಹತ್ರ ಏನೋ ಒಂದು ಬೆಳೆ ಬೆಳೀತಾರೆ, ಅದನ್ನು ಇಲ್ಲಿ ತಗೊಂಡು ಇಲ್ಲಿ ಮಾರಿ ಅಲ್ಲಿಗೆ ಬೇಕಾಗಿದ್ದು ಬೇರೆ ವಸ್ತುಗಳನ್ನ ಇಲ್ಲಿಂದ ತಗೊಂಡು ಹೋಗ್ತಾಯಿದ್ರು. ಅದೇ ಅವಾಗೆಲ್ಲ ಇನ್ನೂ ಬಾರ್ಟರ್ ಸಿಸ್ಟಮ್ ಥರದ್ದು ರೂಢಿಯಲ್ಲಿ ಇತ್ತಲ್ಲ. ಹೌದು, ಅವ್ರಿಗೆ ಬೇಕಾಗಿರೋ ವಸ್ತು ಇಲ್ಲಿ ಸಿಗ್ತಾ ಇತ್ತು. ಅವರು ಮಾರೋದಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದರು. ಆಗ ಇನ್ನೊಂದು ಭಾಗ ಕಟ್ಟಿದ್ರು ಅವರು. ಅದೇನಪ್ಪ ಅಂತಂದರೆ ಸಿದ್ದಿಕಟ್ಟೆ ಅಂತೇಳಿ. ಈಗ KR ಮಾರ್ಕೆಟ್ ಇದೆಯಲ್ಲ, ಮೊದಲು ಅದು ಸಿದ್ದಿಕಟ್ಟೆ ಅಂತೇಳಿ. ಅಂದರೆ ಅವ್ರ ಹತ್ರ ಒಬ್ಬ ಕೆಲಸದಾಕೆ ಇರ್ತಾಳೆ. ಅವರು ಇವ್ರಿಗೆಲ್ಲ ತುಂಬ ಆತ್ಮೀಯವಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆ ಸಿದ್ದಮ್ಮ ಅಂತೇಳಿ. ಆಕೆ ಹೆಸರಲ್ಲಿ ಒಂದು ಕಟ್ಟೆ ಅಂತಂದರೆ ಒಂದು ಮಾರ್ಕೆಟ್ ಕಟ್ತಾರೆ. ಅಂದರೆ ತರಕಾರಿ ಎಲ್ಲ ಮಾರೋದಕ್ಕೆ ಒಂದು ಸಂತೆ ಅಂತ ಹೇಳ್ಬಿಟ್ಟು ನಡೀತಾ ಇರುತ್ತೆ. ಅದಕ್ಕೆ ಸಿದ್ದಿಕಟ್ಟೆ ಅಂತ ಕರೀತಾರೆ. ಅದೇ ಈಗ KR ಮಾರ್ಕೆಟ್ ಆಗಿರೋದು. ಈ ಕೋಟೆ ಕಟ್ಟಿ ಈ ಪೇಟೆಗಳಲ್ಲಿರುವಂಥ ವ್ಯಾಪಾರಸ್ಥರು, ಅಲ್ಲಿನ ಜನಗಳು, ಅವರಿಗೆ ಅಲ್ಲಲ್ಲೇ ಮನೆಗಳು ಕಟ್ಕೊಡೋದಕ್ಕೂ ಜಾಗ ಕೊಡ್ತಾರೆ ಇವರು. ಎಲ್ಲ ಮನೆಗಳು ಕಟ್ಟಿ ಸುಖ ಶಾಂತಿಯಿಂದ ನೆಲೆಸಿರ್ತಾರೆ. ಅವರ ಸುಖ ದುಃಖಗಳನ್ನೆಲ್ಲ ನೋಡೋ ಜವಾಬ್ದಾರಿ ರಾಜರಿಗಿರುತ್ತೆ. ಅವ್ರನ್ನೂ ಸಂರಕ್ಷಣೆ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಕೋಟೆ ಕಟ್ತಾರೆ. ಎಲ್ಲಿಂದ? KR ಮಾರ್ಕೆಟ್ನಿಂದ ಪ್ರಾರಂಭ ಆಗುತ್ತೆ. ಈಗ SJP ರೋಡ್ ಇದೆಯಲ್ಲ, ಆಗ ಈ ಕೋಟೆ ಕಟ್ಟಿದ್ರು. ಅಲ್ಲಿ ಒಳಗಡೆ ಎಲ್ಲ ಪೇಟೆಗಳು. ಅಲ್ಲಿಂದ ಮೊದಲುಗೊಂಡು ಈಗ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇದೆ. ಅದರ ಪಕ್ಕದಲ್ಲಿ ಬಂದುಬಿಟ್ಟು ಕೆಂಪೇಗೌಡ ರಸ್ತೆ ಪ್ರಾರಂಭ ಆಗುತ್ತೆ. ನೀವು ನೋಡಿರ್ಬೋದು, ಕೆಂಪೇಗೌಡ ರಸ್ತೆ ಪಕ್ಕದಲ್ಲಿ ತುಂಬ ಆಳವಾಗಿದೆ. ಅದು ಎಲ್ಲ ಕಂದಕಗಳಾಗಿತ್ತು. ಆಗ ಫಸ್ಟು ಕಂದಕ ಕಟ್ಟಿದ್ರು. ವೈರಿಗಳು ಯಾರು ಒಳಗೆ ಹೋಗಬಾರದು. ಸೊ ಅಲ್ಲಿ ಇದು ಬೇರೆ ಕೋಟೆನೇ ಮಾತಾಡ್ತಿರೋದು ಇವಾಗ. ಅಂದರೆ ಕೋಟೆ ಇದು, ಅದು ಪೇಟೆ. ಪೇಟೆಗೂ ಕೋಟೆಗೂ ಎಲ್ಲ ಸೇರಿಸಿ ಯಾರೋ ವೈರಿಗಳು ಒಳಗೆ ಬರಬಾರ್ದು ಅಂತೇಳಿ ಇನ್ನೊಂದು ಕೋಟೆ ಥರ ಒಂದು ಕೋಟೆನೂ ಕಟ್ಟಿದ್ರು. ಅದ್ರ ಜೊತೆಗೆ ಒಂದು ಕಂದಕ ಇತ್ತು. ಸಾಮಾನ್ಯವಾಗಿ ಕೋಟೆಗಳು ಕಟ್ಟಿದ್ರೆ ಅಲ್ಲಿ ಕಂದಕ ಮಾಡ್ತಾರೆ. ಅದರಲ್ಲಿ ಮೊಸಳೆಗಳು ಬಿಟ್ಟಿರ್ತಾರೆ. ಯಾರಾದರೂ ದಾಟಕ್ಕೆ ಬಂದರೆ ದಾಟಕ್ಕೆ ಸಾಧ್ಯ ಇಲ್ದಿರಂಗೆ ಒಂದು ಕಂದಕ ಕಟ್ತಾರೆ. ಈಗಲೂ ನೋಡಿ, ಅದು ನೆಲಮಟ್ಟದಿಂದ ಕೆಳಕ್ಕೆ ಇದೆ. ಅದು ಅದೆಲ್ಲ ಕಂದಕಗಳಾಗಿತ್ತು. ಅಲ್ಲಿಂದ ಬಂದುಬಿಟ್ಟು ಈ ಕಡೆ ಕಬ್ಬನ್ ಇದೆಲ್ಲ ಗುಡ್ ಶೆಡ್ ರೋಡು ಅಂತೇಳಿ ಅಲ್ಲಿನೂ ಅದೇ ಥರ ಕಂಟಿನ್ಯೂ ಆಗಿತ್ತು. ಅಲ್ಲಿಂದ ಬಂದು ಈ ಕಡೆ KR ಮಾರ್ಕೆಟ್ವರೆಗೂ ಅಲ್ಲೂ ಒಂದು ಕೋಟೆ ಕಟ್ಟಿದ್ರು. ಅಲ್ಲಿ ಕಂದಕಗಳು ಕಟ್ಟಿದ್ರು. ಇದಕ್ಕೆ ಸುಮಾರು ಗೇಟ್ಗಳಿಟ್ಟಿದ್ರು. ಉದಾಹರಣೆಗೆ ಯಲಹಂಕ ಸೈಡ್ ಇರೋದಕ್ಕೆ ಯಲಹಂಕ ಗೇಟು, ಈ ಕಡೆ ಕೆಂಗೇರಿ ಕಡೆ ಇರೋದಕ್ಕೆ ಕೆಂಗೇರಿ ಗೇಟು, ಈ ಕಡೆ ಕಾನ್ಕಾನಹಳ್ಳಿ ಅಂದರೆ ಈಗಿನ ಕನಕಪುರ ರೋಡ್ಗೆ ಕಾನ್ಕಾನಹಳ್ಳಿ ಗೇಟು, ಈ ಕಡೆ ಸೊಂಡೆಗೊಪ್ಪ ಗೇಟು, ಈ ಕಡೆ ಮೈಸೂರು ಗೇಟು. ಈ ರೀತಿ ಅನೇಕ ಗೇಟುಗಳನ್ನ ಕಟ್ಟಿದ್ರು ಒಳಗೆ ಬರೋದಕ್ಕೆ. ಅಲ್ಲಿ ಸೈನಿಕರೆಲ್ಲ ಬರೋ ಥರ ಎಲ್ಲ ರೀತಿಯಿಂದನೂ ಬರಬೇಕು. ವೈರಿಗಳು ಯಾರು ಒಳಗೆ ಬರ್ದಿರಂಗೆ ಅಲ್ಲಿ ಕಾವಲುಗಾರನ ಇಟ್ಟುಬಿಟ್ಟು ಈ ರೀತಿ ಅನೇಕ ಗೇಟುಗಳನ್ನ ಕಟ್ಟಿದ್ರು. ಎಷ್ಟು ಮುಂದಾಲೋಚನೆ ಇತ್ತು ರಾಜರಿಗೆ ನೋಡಿ. ಫಸ್ಟು ಕೋಟೆ ಕಟ್ಟಿದ್ರು, ಅದಕ್ಕೆ ಯಾವ ರೀತಿ ಕಂದಕಗಳನ್ನು ಮಾಡಬೇಕು, ಮತ್ತು ವ್ಯಾಪಾರ ಆಗಬೇಕು ಅಂತ ಹೇಳ್ಬಿಟ್ಟು ಪೇಟೆಗಳನ್ನು ಕಟ್ಟಿದ್ರು. ಇಷ್ಟೇ ಅಲ್ಲ, ಅವರ ದೃಷ್ಟಿ ಹೆಂಗಿದೆ ಅಂತಂದರೆ ಅನೇಕ ದೇವಸ್ಥಾನಗಳು ಕಟ್ಟಿದ್ರು. ಎಲ್ಲ ಜನಾಂಗದವರೂ ಪೂಜೆ ಮಾಡಬೇಕು, ಅವರವ್ರ ಜನಾಂಗಕ್ಕೂ ಒಂದು ದೇವಸ್ಥಾನಗಳು ಕಟ್ಟಿಕೊಟ್ರು. ಈ ರೀತಿ ಅನೇಕ ದೇವಸ್ಥಾನಗಳು ಕಟ್ಟರು. ಒಟ್ಟಾಗಿ ಹೇಳಬೇಕಂದ್ರೆ ಕೆಂಪೇಗೌಡರು ಜನಾನುರಾಗಿಯಾಗಿ ಆಡಳಿತ ನಡೆಸಿದ್ದಾರೆ. ಇದಕ್ಕೆ ಇವೆಲ್ಲ ಉದಾಹರಣೆಗಳಾಗುತ್ತೆ. ದೇವಸ್ಥಾನಗಳು ಅಂದರೆ ಉದಾಹರಣೆಗಳು ಯಾವ ಹೇಳ್ಬೋದು ಸರ್? ಕೆಂಪೇಗೌಡರೇ ಕಟ್ಟಿಸಿದಂಥ ದೇವಸ್ಥಾನಗಳು ಅಂತ.
ಹಾಂ, ಅವರು ಅದು ಕೋಟೆ ಪೇಟೆ ಆಯಿತು. ಈ ಕೋಟೆ ಪೇಟೆಯ ಹೊರಗಡೆ ಅನೇಕ ದೇವಸ್ಥಾನಗಳು ಕಟ್ಟಿದರು. ಉದಾಹರಣೆಗೆ ಇವರು ಇಲ್ಲೇ ಇರುವ ಗವಿಗಂಗಾಧರೇಶ್ವರ ದೇವಸ್ಥಾನ, ಅದು ಮೊದಲೇ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಆದರೆ ಇವರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ಅವರು ಶಿವಗಂಗೆಯಲ್ಲಿ ಗವಿಗಂಗಾಧರೇಶ್ವರ ಇದ್ದಾರೆ, ಅದಕ್ಕೆ ಅನನ್ಯ ಭಕ್ತರು ಅವರು. ಅಲ್ಲಿ ಪೂಜೆಗಳು ಮಾಡಿಕೊಂಡು ಅದಕ್ಕೆ ದಾನದತ್ತಿಗಳನ್ನು ಅವರು ಕೊಟ್ಟಿದ್ದಾರೆ. ಯಾರಿಗೆ ಸರ್? ಅಲ್ಲಿ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಇದಕ್ಕೂ ಸಂಬಂಧ ಕಲ್ಪಿಸ್ತಾರಲ್ಲ, ಹೇಳ್ತೀನಿ. ಇಲ್ಲಿ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಇದು ಈ ಗವಿಗಂಗಾಧರೇಶ್ವರ ದೇವಸ್ಥಾನ ಪುರಾಣ ಕಾಲದಿಂದ ಇತ್ತು ಅನ್ನೋದಕ್ಕೆ ಅದಕ್ಕೂ ಅನೇಕ ಐತಿಹ್ಯಗಳಿದೆ. ಇಲ್ಲಿ ಗೌತಮ ಋಷಿಗಳು ತಪಸ್ ಮಾಡಿರೋ ಜಾಗ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಮೊದಲೇ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಜೀರ್ಣೋದ್ಧಾರ ಮಾಡಿ ಅವರು ಅನೇಕ ಪೂಜಾ ಸಾಮಗ್ರಿಗಳನ್ನ ರಾಜರು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು. ಓಕೆ. ವರ್ಷನೂ ಮುಂದಕ್ಕೆ ನಾನು ಕೊಡೋಕ್ಕಾಗುತ್ತೋ ಇಲ್ವೋ ಅಂಥೇಳಿ ಅದನ್ನು ಕಲ್ಲುಗಳಲ್ಲಿ ಅಲ್ಲಿ ಸೂರ್ಯಪಾನ ಚಂದ್ರಪಾನ ಅಂತೇಳಿ ತ್ರಿಶೂಲ ಇದನ್ನೆಲ್ಲ ಅವರು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತಲ್ವ ವರ್ಷಕ್ಕೊಮ್ಮೆ, ಅದನ್ನು ಕಲ್ಲಲ್ಲೇ ಮಾಡಿ ಇಟ್ಟಿದ್ದಾರೆ ಅವರು. ಆಮೇಲೆ ಅದರ ಪಕ್ಕದಲ್ಲೇ ಇರುವ ಬಸವನ ಗುಡಿ, ದೊಡ್ಡ ಗಣಪತಿ ದೇವಸ್ಥಾನ, ಆಮೇಲೆ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದನ್ನೆಲ್ಲ ಅವರ ಕಾಲದಲ್ಲೇ ಇಲ್ಲಿ ಕಟ್ಟಿರೋದು. ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋವಂಥದ್ದು. ಕೆಂಪೇಗೌಡರ ಕಾಲದಲ್ಲೇ ಕಟ್ಟಿರೋದು. ಈ ಗವಿಗಂಗಾಧರೇಶ್ವರದಿಂದ ಶಿವಗಂಗೆಗೆ ಒಂದು ಮಾರ್ಗ ಇದೆ ಅಂತ ಹೇಳ್ತಾರಲ್ಲ ಸರ್, ಭೂಮಾರ್ಗ, ಅಂಡರ್ಗ್ರೌಂಡ್ ವೇ ಇದೆ ಅಂತ ಹೇಳ್ತಾರಲ್ಲ, ಸುರಂಗ ಮಾರ್ಗ, ಅದ್ರ ಬಗ್ಗೆ ಏನಾದರೂ ವಿಷಯ ಇದೆಯಾ ಸರ್? ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಐತಿಹ್ಯ ಇದೆ. ಏನಪ್ಪ ಅಂತಂದರೆ ಇಲ್ಲಿ 2 ಸುರಂಗಗಳಿದೆ. ನಾವು ಈಗಲೂ ಆ ಸುರಂಗದಲ್ಲಿ ಒಳಗೋಗಿ ಬರ್ಬೋದು. ಒಂದು ಸುರಂಗದಲ್ಲಿ ಒಳಗೋದ್ರೆ ಇಲ್ಲಿ ಅನೇಕ ದೇವತಾ ಮೂರ್ತಿಗಳು ಮತ್ತು ಗೌತಮ ಋಷಿಗಳು ಮತ್ತು ಭಾರದ್ವಾಜ ಋಷಿಗಳ ಶಿಲ್ಪಗಳಿದೆ. ಹಾಗೆ ಪ್ರದಕ್ಷಿಣೆ ಮಾಡ್ಕೊಂಡು ಆಚೆ ಬರ್ತೀವಿ. ಮತ್ತು ಎಡಭಾಗದಲ್ಲಿ ಇನ್ನೊಂದು ಸುರಂಗ ಮಾರ್ಗ ಇದೆ, ಅದರಲ್ಲೂ ನಾವು ಹೋಗ್ಬೋದು. ನೀವು ಸ್ವಲ್ಪ ಒಳಗೋದ ತಕ್ಷಣವೇ ಆ ರಸ್ತೆ ಎಡಭಾಗದಲ್ಲಿ 2 ಡೈವರ್ಟ್ ಆಗಿದೆ, ಸ್ವಲ್ಪ ಕಾಣುತ್ತೆ, ಒಳಗೆ ನೋಡ್ಬೋದು. ಒಂದು ಜನಗಳ ನಂಬಿಕೆ, ಒಂದು ಐತಿಹ್ಯ ಅಂತಂದರೆ ಆ ರಸ್ತೆ ಇಲ್ಲಿಂದ ಶಿವಗಂಗೆ ಮತ್ತು ಕಾಶಿಗೆ ಹೋಗಿ ತಲುಪುತ್ತಂತೆ. ಈಗಲೂ ಆ ಸುರಂಗಗಳಿದೆ. ಅಲ್ಲಿ ಶಿವಗಂಗೆಯಲ್ಲೂ ಅದೇ ಸುರಂಗ ಇದೆ. ಶಿವಗಂಗೆಯಲ್ಲೂ ಕೂಡ ಸುರಂಗದ ಎಂಡ್ ಪಾಯಿಂಟ್ ಇದೆ. ಎಲ್ಲಿದೆ? ಕೆಳಗಿದೆ. ದೇವಸ್ಥಾನದ ಮುಂದುಗಡೆ ಕೆಳಗಡೆ ದೇವಸ್ಥಾನ ಇಲ್ಲ, ಮೇಲೆ ಬೆಟ್ಟದ ಮೇಲೆ ಟಾಪ್ ಅಲ್ಲ, ಸ್ವಲ್ಪ ಹತ್ತಿದ್ರೆ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಅದು ಒಳಕಲ್ ತೀರ್ಥ, ಅದು ಇನ್ನ ಮೇಲೆ, ಅಲ್ಲೂ ಇನ್ನ ಕೆಳಗಡೆನೆ ಸ್ವಲ್ಪ ಮೆಟ್ಲು ಹತ್ಕೊಂಡ ತಕ್ಷಣನೇ ಅಲ್ಲಿ ದೇವಸ್ಥಾನದ ಒಳಗೆ ಒಂದು ಸುರಂಗ ಮಾರ್ಗ ಇದೆ, ಅಲ್ಲಿಗೆ ಹೋಗಿ ಸೇರುತ್ತೆ ಅಂತ ಒಂದು ಐತಿಹ್ಯ. ಏನಕ್ಕಪ್ಪ ಇದು ಅಂತಂದರೆ, ಅದರಲ್ಲಿ ಒಂದು ಐತಿಹ್ಯ ಹೇಳಬೇಕು ಅಂತಂದರೆ, ಇಲ್ಲಿ ತ್ರಿಕಾಲ ಪೂಜೆ ಅಂತ ನಡೀತಾ ಇತ್ತು. ತ್ರಿಕಾಲ ಪೂಜೆ ಅಂದರೆ ಒಂದೇ ದಿನದಲ್ಲಿ ಗುಹೆ ಒಳಗಡೆ, ಬೆಟ್ಟದ ಮೇಲೆ, ನದಿ ದಡದಲ್ಲಿ 3 ಪೂಜೆಗಳು ಮಾಡೋದು. ಅದು ಜನಸಾಮಾನ್ಯರಿಗೆ ಸಾಧ್ಯವಾಗದ ಮಾತು. ಆದರೆ ಗೌತಮ ಋಷಿಗಳಲ್ವ, ಅವ್ರಿಗೊಂದು ಶಕ್ತಿ ಇರುತ್ತೆ. ಅವರು ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಸುರಂಗದಲ್ಲಿ ಶಿವಗಂಗೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಂತರ ಸುರಂಗದಲ್ಲಿ ಕಾಶಿ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ರು ಅನ್ನೋದು ಒಂದು ಐತಿಹ್ಯ. ಓಕೆ. ಹಂಗಾಗಿ ಅವು ಅಲ್ಲಿಂದ ಕಂಟಿನ್ಯೂ ಆಗಿ ಬಂದಿದ್ದಾವೆ ಸುರಂಗದ ಕಥೆಗಳು. ಸುರಂಗಗಳು ಆ ರೀತಿ ಈಗಲೂ ನೀವು ಆ ದೇವಸ್ಥಾನದ ಹೋಗಿ ಕಾಶಿಗೆ ದಾರಿ, ಶಿವಗಂಗೆಗೆ ದಾರಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಈ ದೇವಸ್ಥಾನಗಳು ಕಟ್ಟಿದ್ದು ಅಲ್ಲ ಕೆಂಪೇಗೌಡ್ರೆ. ಅಂದರೆ ಅವರು ಬರೀ ಜನಾನುರಾಗಿ ಅಲ್ಲ, ದೈವ ಭಕ್ತರು ಅನ್ನೋದಕ್ಕೆ ಇದು ಎಲ್ಲ ಉದಾಹರಣೆಗಳು. ಬ್ಯೂಟಿಫುಲ್. ಅದಾದ ನಂತರ ಇದು ಒಳ್ಳೆ ವ್ಯಾಪಾರ ಕೇಂದ್ರ ಆಗೋಯಿತು. ಇನ್ನೊಂದು ಮತ್ತೆ ವೈಭವದಿಂದ ಇವರು ಆಳ್ತಾಯಿದ್ರು. ಈ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಆಧಾರ ಸ್ತಂಭವಾಗಿ ಇದ್ದರು.
ಈ ಪ್ರಾಂತ್ಯದಿಂದ ವಿಜಯನಗರ ಸಾಮ್ರಾಜ್ಯನ ಒಳಗೆ ಬರೋಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ. ತುಂಬ ಪ್ರಬಲ ಸಾಮಂತ ರಾಜರಾಗಿ ಇಲ್ಲೇ ಆಳ್ತಾಯಿದ್ರು. ಬರೀ ವ್ಯಾಪಾರ ಕೇಂದ್ರಗಳನ್ನ ಇದು ಮಾಡಿಕೊಂಡು ವ್ಯಾಪಾರಕ್ಕಷ್ಟೇ ಅವರು ಸೀಮಿತ ಆಗಿರಲಿಲ್ಲ, ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾಯಿದ್ರು. ಅಂದರೆ ಅನೇಕ ಕೆರೆಗಳನ್ನ ಅವರು ಕಟ್ಟಿದ್ದಾರೆ. ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇರುವ ಧರ್ಮಾಮುದಿ ಕೆರೆ, ಮತ್ತು ಇಲ್ಲೇ ಗವಿಪುರಮಲ್ಲಿರೋ ಕೆಂಪಾಂಬುದಿ ಕೆರೆ, ಜಕ್ಕರಾಯನ ಕೆರೆ, ಆಮೇಲೆ ಈ ಕಡೆ ಚೆನ್ನಮ್ಮನ ಕೆರೆ, ಈ ರೀತಿ ಅನೇಕ ಕೆರೆಗಳನ್ನ ಕಟ್ಟಿಸಿದ್ರು. ಯಾಕೆ ಅಂತಂದರೆ ಬರೀ ವ್ಯಾಪಾರ ನಡೆದ್ರೆ ಹೇಗೆ, ರೈತರಿಗೂ ಅವರು ಅನುಕೂಲ ಮಾಡಿಕೊಟ್ರು. ಈ ಕೆರೆಗಳು ಇತ್ತು ಅಂತಂದರೆ ಕುಡಿಯೋ ನೀರು ಸೌಕರ್ಯನೂ ಆಗುತ್ತೆ, ಮತ್ತು ವ್ಯವಸಾಯಕ್ಕೂ ಅವರು ಅನುಕೂಲ ಮಾಡಿಕೊಟ್ರು. ಈ ರೀತಿ ತುಂಬ ದೂರಾಲೋಚನೆಯಿಂದ ಅವರು ಆಡಳಿತ ನಡೆಸಿದ್ದಾರೆ. ಸೊ ಈ ಕೆರೆಗಳಲ್ಲಿ ನಮಗೆ ಇವಾಗ ಸಿಗೋದು ಒಂದೇ ಕೆಂಪಾಂಬುದಿ ಕೆರೆ ಒಂದೇ. ಕೆಂಪಾಂಬುದಿ ಕೆರೆ ಒಂದೇ ಈಗ ಸಿಗೋದು. ಇನ್ನು ಎಲ್ಲನೂ ನಗರೀಕರಣದಲ್ಲಿ ಭರಾಟೆಯಲ್ಲಿ ಅನೇಕ ಕೆರೆಗಳು ಎಲ್ಲನೂ ಈಗ ಹೊರಟೋಗಿದ್ದಾವೆ. ಮನೆಗಳು ಬಂದು ಊರುಗಳಾಗಿ ಒಂದೊಂದು ಏರಿಯಾ ಆಗಿದೆ. ಸರ್, ಇವಾಗ ಕೆಂಪೇಗೌಡರು ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಬಂದ್ವಿ. ರಣಬೈರೇಗೌಡರಿಂದ ಹಿಡಿದು ಅದರಲ್ಲಿ ಕೆಂಪೇಗೌಡರದ್ದು ಕಂಪ್ಲೀಟಾಗಿ ಕೆಂಪೇಗೌಡರು ಹೇಗೆ ಕೋಟೆ ಕಟ್ಟಿದ್ರು, ಪೇಟೆ ಕಟ್ಟಿದ್ರು, ಕೆರೆ, ದೇವಸ್ಥಾನಗಳು, ಈ ಥರದ್ದೆಲ್ಲ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ. ಈಗ ಕೆಂಪೇಗೌಡರ ನಂತರ ಕೆಂಪೇಗೌಡರು ಮಗನ ಕತೆ ಹೇಳ್ತೀನಿ ಅಂತ ಅಂದ್ರಿ. ಸೊ ಇಮ್ಮಡಿ ಕೆಂಪೇಗೌಡರ ಬಗ್ಗೆ ಹೇಳಿ ಸರ್. ಈಗ ನಾನು ಹೇಳಿದೆ, ಕೆಂಪೇಗೌಡರು 1537ರಲ್ಲಿ ಈ ಬೆಂಗಳೂರನ್ನ ಕಟ್ಟೋದು. 37ರಿಂದ 1569ವರೆಗೂ ಕೆಂಪೇಗೌಡರ ಆಡಳಿತದ್ದು ಕೆಲವು ಆಧಾರಗಳು ಸಿಗುತ್ತೆ. ಕೆಲವು ವಿದ್ವಾಂಸರು 1569ರಲ್ಲಿ ಕೆಂಪೇಗೌಡರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಅದಾದ ನಂತರ ಕೆಲವು ಶಾಸನಗಳು ಸಿಕ್ಕಿದೆ. ಉದಾಹರಣೆಗೆ ಶಿವಗಂಗೆಯಲ್ಲಿರೋ ಒಂದು ಗಂಟೆ ಮೇಲೆ ಶಾಸನ ಇದೆ, ಮತ್ತು ಅವರ ಪ್ರತಿಮೆ ಇದೆ. ಆ ಪ್ರತಿಮೆಯಲ್ಲಿ ಅವರ ಕಾಲತ್ರ ಒಂದು ಶಾಸನ ಇದೆ, ಅದು 1607 ಅಂತ ಹೇಳ್ತಾ ಇದ್ದಾರೆ. ಕೆಲವು ವಿದ್ವಾಂಸರು ಅವರು ತೀರ್ಕೊಂಡ್ಬಿಟ್ಟ ಮೇಲೆ ಅವ್ರ ಮಗ ಅದನ್ನು ಕೊಟ್ಟಿರ್ಬೋದು, ಅಲ್ಲಿವರೆಗೂ ಅವರು ಇರೋದು ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಹೇಗೇ ಇರಲಿ, ಅವ್ರದ್ದು 1569 ಅವರು ನಿಧನ ಹೊಂದಿರಬಹುದು, ಅಥವಾ ಅವರ ಶಾಸನಗಳು ಯಾವುದೇ ಆಧಾರಗಳು ಅಲ್ಲಿಂದ ಕಾಣಬರೋದು ತುಂಬ ಸಿಕ್ಕಿಲ್ಲ. ಅದೇ ಅವರ ಪ್ರತಿಮೆ ಮೇಲೆ ಇದೆ ಅದು. ಅದರಿಂದ 1537ರಲ್ಲಿ ಬೆಂಗಳೂರು ಕಟ್ತಾರೆ. ಅಂದರೆ ಈಗ ಎಲ್ಲ ಕಡೆ ನಾವೇನು ಕೆಂಪೇಗೌಡರದ್ದು ಪ್ರತಿಮೆ ನೋಡ್ತೀವಿ, ಅಲ್ಲಿ ಇರುವಂಥ ಇಲ್ಲ ಶಿವಗಂಗೆಯಲ್ಲಿ ಬೆಟ್ಟದ ಮೇಲೆ ಆ ಗವಿಗಂಗಾಧರೇಶ್ವರ ದೇವಸ್ಥಾನದ ಎದುರುಗಡೆ ಅವ್ರದ್ದು ಒಂದು ಶಿಲ್ಪ ಇದೆ, ಮತ್ತು ಅಲ್ಲಿ ಒಂದು ಗಂಟೆ ಇದೆ, ದೊಡ್ಡ ಗಂಟೆ ಇದೆ. ಆ ಗಂಟೆ ಮೇಲೆ ಶಾಸನ ಮತ್ತು ಆ ಪ್ರತಿಮೆಯ ಕಾಲು ಬಳಿ ಒಂದು ಶಾಸನ ಇದೆ. ಆ ಕಂಚಿನ ಪ್ರತಿಮೆ, ದೊಡ್ಡದು ಕಂಚಿನ ಪ್ರತಿಮೆ, ಸುಮಾರು ಒಂದು 2-3 ಅಡಿ ಮೇಲೆ ಇದೆ, ಅಷ್ಟೇ ಥರ ಇದೆ. ಅದರಲ್ಲಿ 1607 ಅಂತ ದಿನಾಂಕ ಸಿಗುತ್ತೆ. ಅಲ್ಲಿವರೆಗೂ ಇದ್ರು ಅನ್ನೋದಕ್ಕೆ ಸ್ವಲ್ಪ ಅನುಮಾನಗಳು ಬರುತ್ತೆ. ಹಾಗಾಗಿ 1569 ಏನು ಹೇಳಿದ್ರಿ, ಅಲ್ಲಿವರೆಗೂ ನಾವು ಸದ್ಯಕ್ಕೆ ಅದನ್ನು ನಾವು ಇಟ್ಕೊಳ್ಬೋದು. ಅದಾಗ್ಬಿಟ್ಟ ಮೇಲೆ ಇಮ್ಮಡಿ ಕೆಂಪೇಗೌಡರು ರಾಜ ಆಗ್ತಾರೆ. ತಂದೆಯಂತೆ ಅವರು ಕೂಡ ತುಂಬ ಜನಾನುರಾಗಿಯಾಗಿದ್ದರು. ಅವರು ಇನ್ನಷ್ಟು ಕೆರೆಗಳೆಲ್ಲ ಕಟ್ಟಿಸಿದ್ದಾರೆ. ಅವರು ಮುಖ್ಯವಾದ್ದು ಏನು ಅಂತಂದರೆ, ಈ ಬೆಂಗಳೂರಿಗೆ ಒಂದು ಎಲ್ಲೆನ ಕಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ಕಾಣ್ತಾ ಇರೋ ಕೆಂಪೇಗೌಡ ಗೋಪುರ, 4 ಗೋಪುರಗಳಿದೆ. ಪಶ್ಚಿಮದಲ್ಲಿ ಈ ಗೋಪುರ, ಉತ್ತರದಲ್ಲಿ ಮೇಕ್ರಿ ಸರ್ಕಲ್ ಬಳಿ ಇದೆ, ಪೂರ್ವಕ್ಕೆ ಹಲಸೂರು ಬಳಿ ಒಂದು ಡಿಫೆನ್ಸ್ ಇದೆ, ಅಲ್ಲಿ ಒಂದು ಬೆಟ್ಟದ ಮೇಲೆ ಇದೆ.
ಇನ್ನೊಂದು ಮೊನ್ನೆ ನೋಡಿದ್ದು ಲಾಲ್ಬಾಗಲ್ಲಿ. ಈ 4 ಗೋಪುರಗಳು ಕಾವಲು ಗೋಪುರಗಳು ಅಂತ ಕರೀತಾರೆ. ಹಾಗಾದರೆ ನಾವೀಗೇನು ಈ ಕಾವಲು ಗೋಪುರಗಳು 4 ಬೆಂಗಳೂರಲ್ಲಿ ಇರೋದ್ರ ಬಗ್ಗೆ ಮಾತಾಡ್ತೀವಿ, ಇಲ್ಲ ಈಗ ನೋಡ್ತಾ ಇದ್ದೀವಿ, ಇವು ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋದು. ಇಮ್ಮಡಿ ಕೆಂಪೇಗೌಡರು 4 ಗೋಪುರಗಳು ಇನ್ನಷ್ಟು ಭದ್ರ ಮಾಡಿದ್ರು ಬೆಂಗಳೂರನ್ನ. ಅಂದರೆ ಇಲ್ಲಿ ಒಬ್ಬ ಕಾವಲುಗಾರ ಇರ್ತಿದ್ದ. ಈ ಕಡೆಯಿಂದ ಯಾರಾದರೂ ಬಂದರೆ ಅವ್ರನ್ನ ವಿಚಾರಿಸ್ತಿದ್ದ, ಯಾರು ಬೇರೆನಾ ವೈರಿಗಳ ಊರಿನವರ ವಿಚಾರಿಸಿ ಒಳಗೆ ಬಿಡ್ತಿದ್ದ. ಇವು 4 ಕಾವಲು ಗೋಪುರಗಳು ಅಂತೇಳಿ. ಈ ಕಾವಲು ಗೋಪುರನೇ ಈಗ ನಮ್ಮ BBMPಯ ಚಿಹ್ನೆ ಆಗಿ ನಿಂತಿದೆ. ಅಲ್ವಾ? ಆಮೇಲೆ ಇನ್ನಷ್ಟು ವ್ಯಾಪಾರಸ್ಥರು ಆ ಸಮಯದಲ್ಲಿ ಬಂದರು. ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ, ಈಗ ಬಳ್ಳಾಪುರ ಪೇಟೆ ಅಂತ ಹೇಳಿದೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನನು ಹಿರಿಯ ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋದು. ಅಲ್ಲಿ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ವ್ಯಾಪಾರಸ್ಥರು ಎಲ್ಲೆಲ್ಲಿಂದ ಬಂದರು ಅನ್ನೋದಕ್ಕೆ ಅದರಲ್ಲಿ ಶಾಸನದಲ್ಲಿ ಬರೆದಿದ್ದಾರೆ. ಅಂದರೆ ಈ ಪೇಟೆಗಳಿಗೆ ವ್ಯಾಪಾರಸ್ಥರು ಏನೇನು ವ್ಯಾಪಾರ ಮಾಡೋದಕ್ಕೆ ಯಾವ್ಯಾವ ಊರಿಂದ ಬಂದರು ಅನ್ನೋ ಥರದಕ್ಕೆ ಒಂದು ಶಾಸನ ಇದೆ. ಅದು ಆ ದೇವಸ್ಥಾನದ ಒಳಗಿದೆ. ಅದು ಇಮ್ಮಡಿ ಕೆಂಪೇಗೌಡರ ಕಾಲದ್ದು. ಅವೆನ್ಯೂ ರೋಡಲ್ಲಿ ಇರುವಂಥದ್ದು. ಅವೆನ್ಯೂ ರೋಡಲ್ಲಿ ಪಕ್ಕದಲ್ಲೇ ಬಳ್ಳಾಪುರ ಪೇಟೆ ಅಂತ ಕರೀತಾರೆ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಿದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ಬಳ್ಳಾಪುರ ಪೇಟೆ ಅಂತ ಕರಿತೀವಿ, ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ. ಇದು ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಪ್ರಕಟ ಆಗಿದೆ, ಬೆಂಗಳೂರು ವಾಲ್ಯೂಮಲ್ಲಿ. ಇದು ಶಕವರ್ಷ 1549ಕ್ಕೆ ಸೇರುತ್ತೆ, ಪ್ರಭವ ಸಂವತ್ಸರಕ್ಕೆ. ಅದು ಕ್ರಿಸ್ತ ಶಕ 1628 ಫೆಬ್ರವರಿ ತಿಂಗಳಲ್ಲಿ ಇದು ಈ ಶಾಸನ ಸಂಬಂಧಪಡುತ್ತೆ. ಆ ಕಾಲದಲ್ಲಿ ಇಮ್ಮಡಿ ಕೆಂಪೇಗೌಡರವರ ಮಗ ಇಮ್ಮಡಿ ಕೆಂಪೇಗೌಡರು ಇಲ್ಲಿ ಆಳ್ತಾ ಇರ್ತಾರೆ. ಆಗ ಈ ಅಯ್ಯಾವೊಳೆ ಐನೂರು ಕೆಲವು ವ್ಯಾಪಾರ ಸಂಸ್ಥೆಗಳಿರುತ್ತೆ. ಅದರಲ್ಲಿ ಇಡೀ ರಾಜ್ಯದಲ್ಲೇ ಅಂತಾರಾಜ್ಯ ವ್ಯಾಪಾರಗಳು ಮಾಡಿರುವಂಥ ಅಯ್ಯಾವೊಳೆ ಐನೂರು, ನಾನಾ ದೇಶ ಸಾಲುಮೂಲೆ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಯಾಪಾರ ಸಂಸ್ಥೆ ಇರುತ್ತೆ. ಇವರೆಲ್ಲ ಸೇರಿ ಇಲ್ಲಿ ವ್ಯಾಪಾರದವ್ರ ಹತ್ರ ಈ ಸುಂಕನ ಈ ಥರ ಕಲೆಕ್ಟ್ ಮಾಡಿ ಈ ದೇವಸ್ಥಾನಗಳಿಗೆ ದಾನದತ್ತಿಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆದಿದೆ. ಈ ದೇವಸ್ಥಾನ ಆಗ ವಿಜೃಂಭಣೆಯಿಂದ ನಡೀತಾ ಇತ್ತು ಅನ್ನೋದಕ್ಕೆ ಈ ಶಾಸನ ಕಾರಣ ಆಗುತ್ತೆ. ಮತ್ತು ಇಲ್ಲಿ ವ್ಯಾಪಾರಗಳು ಯಾವ ರೀತಿ ನಡೀತಾ ಇತ್ತು, ಯಾವ್ಯಾವ ದೇಶದಿಂದ ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆಯುತ್ತೆ. ಇದರಲ್ಲಿ ಯಾವ ಊರಿನಿಂದ ಇಲ್ಲಿ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾಯಿದ್ರು ಅಂದರೆ ಪೆನುಗೊಂಡ, ಗೂಳೂರು, ಚಿಕ್ಕನಾಯನಪಲ್ಲೆ, ಬಳ್ಳಾಪುರಮ್ಮು, ತಾಡಪತ್ರಿ, ಚಂದ್ರಗಿರಿ, ಕೋಳಾಳ, ಕೊತ್ತಕೋಟ, ಕಾವೇರಿಪಟ್ಟಣಂ, ಶ್ರೀರಂಗಪಟ್ಟಣಂ, ನರಸೀಪುರಂ, ಬೇಲೂರು, ಹೆಬ್ಬೂರು, ನಾಗಮಂಗಲಂ, ಇಕ್ಕೇರಿ, ಬಸ್ತಿಪಲ್ಲಿ, ಈ ರೀತಿ ಈ ರಾಜ್ಯ ಮತ್ತು ಈಗ ಬೇರೆ ರಾಜ್ಯಗಳಾಗಿದೆ, ಆಂಧ್ರಕ್ಕೆ ಸೇರಿದೆ, ಈ ತಮಿಳುನಾಡಿನಿಂದ ಎಲ್ಲ ಕಡೆಯಿಂದ ವ್ಯಾಪಾರಸ್ಥರು ಇಲ್ಲಿ ಬರ್ತಾಯಿದ್ರು. ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಮೊದಲನೇ ನಾನು ನಿಮಗೆ ಹೇಳಿದ್ದೀನಿ, ಬೆಂಗಳೂರು ಒಂದು ವ್ಯಾಪಾರ ಕೇಂದ್ರ ಆಗಿತ್ತು. 4 ಮೂಲೆಗಳಿಂದ ವ್ಯಾಪಾರಸ್ಥರೆಲ್ಲ ಇಲ್ಲಿ ಬಂದು ವ್ಯಾಪಾರಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ರೀತಿ ಈ ಕೆಂಪೇಗೌಡರಿಗೂ ಆಗ ಒಳ್ಳೆಯ ಆದಾಯದ ಮೂಲ ಆಗಿತ್ತು.
ಮತ್ತು ಇದೇ ಮೂಲ ವಿಜಯನಗರಕ್ಕೂ ಒಂದು ಆದಾಯದ ಮೂಲ ಆಗಿತ್ತು. ಈ ರೀತಿ ಒಳ್ಳೆ ವ್ಯಾಪಾರ ಕೇಂದ್ರ ಇದು ಅಂತ ಹೇಳ್ಬಿಟ್ಟು ಈ ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಇದು ತೆಲುಗು ಭಾಷೆಯಲ್ಲಿ ಇರುವಂಥದ್ದು, ಕನ್ನಡ ಲಿಪಿಯಲ್ಲಿರೋ ಶಾಸನ. ಕನ್ನಡ ಲಿಪಿ ತೆಲುಗು ಭಾಷೆಯಲ್ಲಿರೋ ಶಾಸನ. ಇದರಲ್ಲಿ ಏನು ಬರೆದಿದೆ ಅಂತಂದರೆ, ಸ್ವಸ್ತಿ ಶ್ರೀ ಜಯಾಭಿದಯ ಶಾಲಿವಾಹನ ಶಕ ವರ್ಷಂಬುದು 1549 ಅಗುನೇಟಿ ಪ್ರಭವ ಸಂವತ್ಸರಂ ಮಾಘ ಶುದ್ಧ 13 ಅಂದರೆ 13 ಅಲ್ಲೂ ಶ್ರೀ ಮದ್ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರಪ್ರತಾಪ ವೀರ ರಾಮದೇವ మహారాయులయ్యవారు రత్నసింహాసనరూఢులైన పృథ్వీరాజ్యం చేయుచుండగాను ఆ కులైన యలహంక నాడ ప్రభులైన ಕೆಂಪನಾಚಯ್ಯ ಗೌಡರು ಅಂದರೆ ಇಮ್ಮಿಡಿ ಕೆಂಪೇಗೌಡರವರ ತಂದೆ, ಇಮ್ಮಿಡಿ ಕೆಂಪೇಗೌಡರ ತಾತ ಆಗಬೇಕು. ಪೌತ್ರುಲೈನ ಕೆಂಪ ಗೌನಿವಾರಿ ಪುತ್ರುಲೈನ ఇమ్మడి కెంపేగౌనయ్య వారు సద్ధర్మ ప్రతిపాలకులై సుఖరాజ్యం చేయుతుండగాను బెంగళూరి పేటయం ఎందు సమస్తులు సమయం చేర్చుకొని వచ్చిన స్వస్తి సమస్త నిజ ಮಹಾಂಕಾಳಿಕ ಪ್ರಶಸ್ತ ಸಮಸ್ತುಲೈನ ಅಂದರೆ ಈ ಅಯ್ಯಾವಳೆ 500 ಅವರಿಗೆ ಏನೇನು ಪ್ರಶಸ್ತಿಗಳಿತ್ತು ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀ ಮದ್ಗಣೇಶ್ವರ, ಗೌರೀಶ್ವರ, ವೀರನಾರಾಯಣ, ದಿವ್ಯಶ್ರೀ ಪಾದಮ ಪದ್ಮಾಲುಕುಲೈನ ಅಂದರೆ ಇಷ್ಟು ದೇವರ ಪೂಜೆಗಳು ಇವರು ನಡೆಸ್ಕೊಂಡು ಬರ್ತಾಯಿದ್ರು. ವ್ಯಾಪಾರಿ ಸಂಸ್ಥೆ ಅಯ್ಯಾವಳೆ 500 ಅಂತ ಹೇಳ್ಬಿಟ್ಟು. ಸ್ವದೇಶ ಪರದೇಶ ಉಭಯ ನಾನಾ ದೇಶಂ ಸಾಲುಮೂಲ ಸಮಸ್ತ ಪೆಕ್ಕಂಡ್ರು ಪೆನುಗೊಂಡ ಬೆಂಗಳೂರು ಗೂಳೂರು ಚಿಕ್ಕನಾಯನಿಪಲ್ಯ ಬಳ್ಳಾಪುರಂ ತಾಡಪತ್ರಿ ಚಂದ್ರಗಿರಿ ಕೋಳಾಲ ಕೊತ್ತಕೋಟ ಕಾವೇರಿಪಟ್ಟಣಂ ರಾಯಕೋಟ ಶ್ರೀರಂಗಪಟ್ಟಣಂ ನರಸೀಪುರಂ ಬೇಲೂರು ಹೆಬ್ಬೂರು ನಾಗಮಂಗಲಂ ಇಕ್ಕೇರಿ ಬಸ್ತಿಪಲ್ಲಿ ಮೊದಲೈನ ಸ್ಥಳ ಪರಸ್ಥಳ ಉಭಯ ನಾನಾ ದೇಶ ಸಾಲುಮೂಲ ಸಮಸ್ತುಲನ್ನು ಬೆಂಗಳೂರಿ ಮುತ್ಯಾಲಪೇಟೆ ರಂಗಸ್ವಾಮಿ ಪಡಿತರ ನೈವೇದ್ಯ ತಿರುನಾಳು ಮೊದಲೈನ ధర్మలకు కెంపేగౌడయ్య గౌనివారికి ఎరుకేసి ఇచ్చిన మగ ముప్పడి ఒకటి ಅರವೀಸಂ ಲೆಕ್ಕುಲನೆ చేಸಿ ಅಂದರೆ ಇದೊಂದು ಅಳತೆ, ಯಾವ ರೀತಿ ಅದನ್ನು ಕೊಡಬೇಕು ಅನ್ನೋದು ಒಂದು ಅಳತೆ ಕೊಟ್ಟಿದ್ದಾರೆ. ಆ ಚಂದ್ರ ಸಾಯಿಗ స్వామి పడితర నైవేద్య తిరునాళ మొదలైన ధర్మలకు త్రికరణ శుద్ధిగా సమర్పించిన ದಾನಪತ್ರ ಶಿಲಾಶಾಸನము. ಆಮೇಲೆ ಏನಾಗಿದೆ, ಇದನ್ನು ನಡೆಸ್ಕೊಂಡು ಹೋದರೆ ಅರ್ಚಕರಿಗೆ ಆಗಲಿ ಜನಗಳಿಗೆ ಆಗಲಿ ಇದು ಆಡಳಿತಾಧಿಕಾರಿಗಳಿಗೆ ಇದು ಅವರಿಗೆ ಪುಣ್ಯ ಬರುತ್ತೆ. ಇದನ್ನು ನಡೆಸ್ಕೊಂಡು ಬರಲಿಲ್ಲ ಅಂತಂದರೆ ಸ್ವದತ್ತ ಪರದತ್ತ ಹರೇಣ ಏವೋ ಹರೇತೆ ವಸುಂಧರ 60 ವರ್ಷ ಸಹಸ್ರಾಣಿ ವಿಷ್ಟಾಯಂ ಜಾಯತೆ ಕ್ರಿಮಿ, ಅದು ಒಂದು ಕ್ರಿಮಿಯಾಗಿ ಹುಡ್ತಾರೆ ಅಂತೇಳಿ ಇದರಲ್ಲಿ ಶಾಪಾಶಯನ್ನು ಬರ್ತಿದ್ದಾರೆ. ಆಮೇಲೆ ಇದಕ್ಕೆ ಈ ವ್ಯಾಪಾರ ಸಂಸ್ಥೆಗಳು ಇಲ್ಲಿನ ಮುಖ್ಯಸ್ಥರೆಲ್ಲ ಸಹಿ ಮಾಡಿದ್ದಾರೆ. ಸಹಿ ಯಾರು ಮಾಡಿದ್ದಾರೆ ಅಂದರೆ ಪೆದ್ದ ಚಿಕ್ಕಣ್ಣ ಶೆಟ್ಟಿ ಒಪ್ಪಿತಂ ಅಂದರೆ ಸೈನ್ ಮಾಡಿದ್ದಾರೆ ಅಂತೇಳಿ, ಕೆಂಪಮಲ್ಲ ಶೆಟ್ಟಿ ಒಪ್ಪಿತಂ, ತಿರುಮಲ ಶೆಟ್ಟಿ ಒಪ್ಪಿತಂ, ತಂದಾನಪ್ಪ ಶೆಟ್ಟಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಇನ್ನು ಕೆಲವು ಸಾಲುಗಳು ಮುಚ್ಚೋಗ್ಬಿಟ್ಟಿದೆ. ಅಂದರೆ ಈ ಶಾಸನಕ್ಕೆ ಇಷ್ಟು ಜನ ಒಪ್ಪಿತ ಅಂದರೆ ಸಿಗ್ನೇಚರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆದಿದ್ದಾರೆ. ಇದು ಬೆಂಗಳೂರು ಒಂದು ವ್ಯಾಪಾರ ಕೇಂದ್ರ ಅದಕ್ಕೆ ಒಳ್ಳೆ ನಿದರ್ಶನವಾದ ಶಾಸನ ಆಗಿದೆ. ಸೊ ಈ ವ್ಯಾಪಾರ ಕೇಂದ್ರನ ಇಲ್ಲಿ ಮಾಡಿದಾಗ ಇಲ್ಲಿಯ ವ್ಯಾಪಾರಿಗಳೆಲ್ಲ ಸೇರಿ ಈ ದೇವಸ್ಥಾನವನ್ನ ಕಟ್ಟಿಸಿ, ಈ ದೇವಸ್ಥಾನಕ್ಕೆ ದೇವಸ್ಥಾನದ ಪೂಜೆ ಪುರಸ್ಕಾರಕ್ಕೆ ಅವ್ರು ಇಷ್ಟು ಅಂತ ಒಂದಷ್ಟು ದುಡ್ಡನ್ನ ಕೊಟ್ಟು ಇದನ್ನ ನಡೆಸೋದಕ್ಕೆ ಅಂತ ಮಾಡಿರೋ ನಿರಂತರವಾಗಿ ಪೂಜೆ ನಡಿಬೇಕು ಅಂತೇಳಿ ಮಾಡಿರುವ ಶಾಸನ ಇದು. ಸೂಪರ್ ಸರ್. ಇದು ಬೆಂಗಳೂರಿಗೆ ಬಹು ಮುಖ್ಯವಾದ ಶಾಸನ ಆಗಿತ್ತು. ಇದು ತುಂಬಾ ಒಳಗಡೆ ಇಷ್ಟು ಈ ಥರದ ಜಾಗದಲ್ಲಿದೆ. ಅವಾಗ ಇದೆಲ್ಲ ಅಷ್ಟು ಇಲ್ಲ. ಈಗ ಇದನ್ನ ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇದರ ವಿಷಯ ಎಲ್ರಿಗೂ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆಗ ಅನೇಕ ವ್ಯಾಪಾರ ಸಂಸ್ಥೆಗಳಿತ್ತು. ನಾನು ಮೊನ್ನೆನೇ ಹೇಳಿದೆ, ಗಂಗರ ಕಾಲದಲ್ಲೇ ಇತ್ತು. ಅಯ್ಯಾವಳೆ 500, ನಕರರು,
ಈ ಥರ ವ್ಯಾಪಾರ ಸಂಸ್ಥೆಗಳು ಅನೇಕ ಇತ್ತು. ಅವರು ಎಲ್ಲನೂ ಈ ಬೇರೆ ಊರುಗಳಿಂದ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರ್ತಾಯಿದ್ರು. ಬರೀ ಬೆಂಗಳೂರಿಗೆ ಸೀಮಿತ ಆಗಿರಲಿಲ್ಲ ವ್ಯಾಪಾರಸ್ಥರು ಬರೋದಕ್ಕೆ. ಆಗ ಈ ಕಡೆ ತಾಡಪತ್ರಿ, ಕೋಲಾರ, ಈ ಕಡೆ ಚಿತ್ತೂರು, ಈ ಕಡೆ ತುಮಕೂರು ಪರಿಸರದಿಂದ ಅನೇಕ ಊರುಗಳು, ಈ ಕಡೆ ರಾಮನಗರ, ಆ ಕಡೆಯಿಂದ ಇನ್ನಷ್ಟು ಊರುಗಳಿಂದ ವ್ಯಾಪಾರಸ್ಥರೆಲ್ಲ ಬರ್ತಿದ್ರು. ಹೀಗೆ ಅನೇಕ ಊರುಗಳಿಂದ ವ್ಯಾಪಾರ ಬಂದು ಇಲ್ಲಿನ ವ್ಯಾಪಾರನ ವಿನಿಮಯ ಮಾಡಿಕೊಂಡು ಲಾಭ ಗಳಿಸ್ತಾ ಇದ್ದರು. ಮತ್ತು ಬೆಂಗಳೂರು ಅಂತಂದರೆ ಎಲ್ಲ ವಸ್ತುಗಳು ಸಿಗೋವಂಥ ಜಾಗ. ಈಗಲೂ ಆಲ್ಮೋಸ್ಟ್ ಹಾಗೇ ಇದೆ. ಆ ರೀತಿ ಎಲ್ಲ ವಸ್ತುಗಳು ಇಲ್ಲಿ ಸಿಗುವಂಥ ಜಾಗ ಆಗಿತ್ತು. ವ್ಯಾಪಾರಗಳು ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು ಅಂತಂದರೆ ಇಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಇದು ಒಳ್ಳೆ ವಾಣಿಜ್ಯ ಕೇಂದ್ರ ಆಗೇ ಇತ್ತು. ಒಳ್ಳೆ ಸುಖದಿಂದ ಎಲ್ಲ ಜನ ಬಾಳ್ತಾ ಇದ್ದಾರೆ. ಈಗ ವ್ಯಾಪಾರ ಮಾಡಿದ್ರೆ ಹಣನೂ ತುಂಬ ಇಲ್ಲಿ ಗಳಿಸ್ಬೋದು. ಒಳ್ಳೆ ಸುಂದರ ನಗರನ ಕಟ್ಟಿದ್ದಾರೆ, ಯೋಜನಾಬದ್ಧವಾಗಿ ಈ ಬೆಂಗಳೂರನ್ನ ಕಟ್ಟಿದ್ದಾರೆ. ಈ ಥರ ನಗರ ಈಸಿಯಾಗಿ ಎಲ್ಲಿ ಸಿಗೋಕ್ಕಾಗತ್ತೆ? ಆಗ ಈ ಅಕ್ಕಪಕ್ಕದಲ್ಲಿರೋ ವೈರಿಗಳ ಕಣ್ಣು ಈ ಬೆಂಗಳೂರು ಮೇಲೆ ಇರುತ್ತೆ. ಏನಾದರೂ ಮಾಡಿ ವಶಪಡಿಸ್ಕೋಣ ಅಂತೇಳಿ ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿ ಒಂದು ದೊಡ್ಡ ಸೈನ್ಯನ ಕಳಿಸ್ತಾನೆ. ಆ ಸೈನ್ಯದಲ್ಲಿ ಇಬ್ಬರು ಸೇನಾಧಿಪತಿಗಳಿರ್ತಾರೆ. ಒಬ್ಬರು ರಣದುಲ್ಲಾ ಖಾನ್ ಮತ್ತು ಇನ್ನೊಬ್ಬರು ಶಹಾಜಿರಾವ್ ಭೋಸ್ಲೆ ಅಂತ. ಶಹಾಜಿರಾವ್ ಭೋಸ್ಲೆ ಹೆಸರು ಕೇಳಿರ್ಬೋದು ನೀವು. ಶಿವಾಜಿ ಅವರ ತಂದೆ, ಛತ್ರಪತಿ ಶಿವಾಜಿ ಅವರ ತಂದೆ. ಅವರು 1638ರಲ್ಲಿ ಇದನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಆಗ ಎಷ್ಟು ಕಷ್ಟಪಟ್ಟು ಏನೆಲ್ಲ ಯೋಜನೆಬದ್ಧವಾಗಿ ಕೆಂಪೇಗೌಡರು ಮತ್ತು ಅವರ ಮಗ ನಂತರದ ಕಾಲದಲ್ಲಿ ವಿಜೃಂಭಣೆಯಿಂದ ಆಳಿ ಜನಾನುರಾಗಿಯಾಗಿ ಈ ಥರ ಬೆಂಗಳೂರನ್ನ ಕಟ್ಟಿದ್ರೆ, ಒಂದು ಕತೆ ಹೇಳ್ತಾರಲ್ಲ, ಇರುವೆಗಳೆಲ್ಲ ಹುತ್ತ ಕಟ್ಟುತ್ತೆ, ಹಾವು ಬಂದು ಸೇರ್ಕೊಂಡು ಬಿಡುತ್ತೆ. ಆ ರೀತಿ ಇವರು ಒಳ್ಳೆಯ ಊರನ್ನ ಕಟ್ಟಿದ್ರು. ಎಲ್ಲಿಂದೋ ಬಂದು ಬಿಜಾಪುರ ಸುಲ್ತಾನ ಇದನ್ನು ವಶಪಡಿಸ್ಕೊಂಡ್ಬಿಟ್ನು. ಯಾಕೆಂದರೆ ಅವ್ರ ದೊಡ್ಡ ಸೈನ್ಯ ಇತ್ತು, ಅದರ ವಿರುದ್ಧ ಹೋರಾಡೋದು ಅಷ್ಟು ಶಕ್ತಿಶಾಲಿಯಾಗಿರಲಿಲ್ಲ. ಆವಾಗ ಆ ಕಾಲಘಟ್ಟ ಅಂದರೆ ಸರ್ ನಮಗೆ ವಿಜಯನಗರ ಪತನ ಆಗಿತ್ತು. 1638 ಆಲ್ಮೋಸ್ಟು ವಿಜಯನಗರ ಆಲ್ರೆಡಿ ಪೆನಕೊಂಡಾಗೆ ಶಿಫ್ಟ್ ಆಗೋಗಿತ್ತು. ಸೊ ನಮ್ಮಲ್ಲಿ ಮೈಸೂರು ಸಾಮ್ರಾಜ್ಯ ಆಗಿನೂ ತನ್ನ ಸ್ವಂತಿಕೆಯಲ್ಲಿ ನಿಲ್ತಾ ಇದ್ದಂಥ ಕಾಲಘಟ್ಟ ಅನ್ಸುತ್ತೆ ಆ ಕಾಲಘಟ್ಟ. ಹಾಗಾಗಿ ಈ ಗ್ಯಾಪಲ್ಲಿ ದೊಡ್ಡ ಸಾಮ್ರಾಜ್ಯ ಯಾವುದು ಇಲ್ಲಿ ನಮ್ಮನ್ನ ಕಾಪಾಡುವಂಥದ್ದು ಯಾವುದೂ ಇರಲಿಲ್ಲ. ಗಂಗರು ಆಲ್ರೆಡಿ ಹೊರಟೋಗಿದ್ರು, ಸೊ ಹೊಯ್ಸಳರು ಹೊರಟೋಗಿದ್ರು. ಸೊ ವಿಜಯನಗರದ ನಂತರ ಯಾವಾಗ ಇದೇ ಆದಿಲ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿಗಳು ವಿಜಯನಗರನ ಎಂಡ್ ಮಾಡ್ತಾರೋ, ಅದಾದ ಮೇಲೆ ಸೊ ವಿಜಯನಗರದ ಕಂಟ್ರೋಲಲ್ಲಿದ್ದಂತಹ ಬೆಂಗಳೂರನ್ನ ಮತ್ತೆ ಅವರುಗಳು ಕ್ಯಾಪ್ಚರ್ ಮಾಡಿಕೊಂಡು ಮಾಡೋ ಕಾಲಘಟ್ಟ ನೀವು ಹೇಳ್ತಿರೋದು. ಹೌದು. ಆ ಕಾಲಘಟ್ಟದಲ್ಲಿ 1638 ಅಂದರೆ 101 ವರ್ಷಗಳ ಕಾಲ ಒಳ್ಳೆ ಆಡಳಿತ ನಡೆಸಿ, ಬೇರೆ ವಿಧಿ ಇಲ್ಲ, ಸೋಲೊಪ್ಕೊಂಡು ಆಮೇಲೆ ಏನು ಮಾಡ್ತಾರೆ ಅಂದರೆ ಇವ್ರನ್ನ ಬೆಂಗಳೂರನ್ನ ಬಿಟ್ಟು, ನೀನು ಮಾಗಡಿನೂ ಇವರು ಇದಕ್ಕೆ ಅಧೀನದಲ್ಲಿತ್ತು, ಅಲ್ಲಿಗೆ ಹೋಗಿ ನೀನು ರಾಜ್ಯಭಾರ ಮಾಡ್ಕೋ ಅಂತೇಳಿ ಒಂದು ಏನೋ ದೊಡ್ಡ ಉದಾರತೆಯನ್ನು ತೋರಿಸ್ತಾರೆ. ಇಮ್ಮಡಿ ಕೆಂಪೇಗೌಡರನ್ನ ಮಾಗಡಿ ಕಳಿಸ್ತಾರೆ ಬೆಂಗಳೂರಿನ. ಇಮ್ಮಡಿ ಕೆಂಪೇಗೌಡ ಆದವರು ಅಲ್ಲಿಗೆ ಹೋಗಿ ಅವರನ್ನೇ ಮಾಗಡಿ ಕೆಂಪೇಗೌಡ ಅಂತ ಕರೀತಾರೆ. ಈಗ ನಾವೇನು ಮಾಗಡಿ ಕೆಂಪೇಗೌಡರು ಅಂತ ಕರಿತೀವಿ, ಅವರು ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡರು. ಎಲ್ಲರಿಗೂ ಸಾಮಾನ್ಯವಾಗಿ ಕೆಂಪೇಗೌಡರು ಅಂದರೆ ಮಾಗಡಿ ಕೆಂಪೇಗೌಡರು ಅಂತ ಹೇಳ್ತಾರೆ, ಇಲ್ಲ ಯಲಹಂಕ ಕೆಂಪೇಗೌಡರು ಅಂತ ಹೇಳ್ತಾರೆ. ಅವರು ಯಲಹಂಕದಿಂದ ಬೆಂಗಳೂರನ್ನ ಕಟ್ಟಿ ಇದನ್ನು ಅಭಿವೃದ್ಧಿಪಡಿಸಿ ನಂತರ ಇಮ್ಮಡಿ ಕೆಂಪೇಗೌಡರು ಮಾಗಡಿಗೆ ಹೋಗಿರೋದಕ್ಕೆ ಅವ್ರನ್ನ ಮಾಗಡಿ ಕೆಂಪೇಗೌಡರನ್ನ ಕರೀತಾರೆ. ಸಾಮಾನ್ಯವಾಗಿ ಮೊದಲನೇ ಕೆಂಪೇಗೌಡರಿಗೆ ಮಾಗಡಿ ಕೆಂಪೇಗೌಡರು ಅಂತ ಕರೆಯಲ್ಲ. ಅವರು ಮಾಗಡಿಗೆ ಹೋಗಿ ಮತ್ತೆ ಅದೇ ರಾಜ್ಯನ ಕಟ್ಟೋದು, ಊರನ್ನು ಕಟ್ಟೋದು, ಅಲ್ಲಿ ನೆಲಪಟ್ಟಣ ಕಟ್ಟೋದು, ಹೀಗೆ ಅವರು ಇಲ್ಲಿ ಮಾಡಿದಂಥ ಜನೋಪಕಾರಿ ಕೆಲಸಗಳನ್ನ ಅಲ್ಲಿ ಮಾಗಡಿಯಲ್ಲಿ ಹೋಗಿ ಮುಂದುವರಿಸಿದವರು ಇಮ್ಮಡಿ ಕೆಂಪೇಗೌಡರು. ಸೊ ಇಲ್ಲಿ ನಮಗೆ ರಣದುಲ್ಲಾ ಖಾನು ಮತ್ತು ಶಹಾಜಿರಾವ್ ಭೋಸ್ಲೆ ಇಬ್ಬರು ಇಲ್ಲಿ ಬರ್ತಾರೆ. ಅದೇಗೆ ಸರ್ ಅದು ಈ ಆದಿಲ್ ಶಾಹಿ ಮತ್ತು ಮರಾಠರು ಹೇಗೆ ಒಟ್ಟಾಗಿ ಬರ್ತಾರೆ ಅಂತ? ಇಲ್ಲ, ಮರಾಠರು
ಈತ ಒಬ್ಬ ಸೇನಾಧಿಪತಿ ಅಷ್ಟೇ. ಯಾರು? ಶಹಾಜಿರಾವ್ ಭೋಸ್ಲೆ. ಓ, ಶಿವಾಜಿ ಅವರ ತಂದೆ ಬರೀ ಒಬ್ಬ ಸೇನಾಧಿಪತಿ ಅಷ್ಟೇ. ಸೇನಾಧಿಪತಿ. ಆತ ಇಲ್ಲಿ ಬೆಂಗಳೂರಿಗೆ ಬರ್ತಾನೆ. ಇಲ್ಲಿಗೆ ಬಂದು ವಶಪಡಿಸ್ಕೊಂಡ ತಕ್ಷಣನೇ ಇಬ್ಬರಲ್ಲಿ ಯಾರು ಆಳ್ಬೇಕಿಲ್ಲಿ ಅಂತ ಆದಿಲ್ ಶಾಹಿನೇ ನಿರ್ಧಾರ ಮಾಡಿ ಇದನ್ನು ಶಹಾಜಿರಾವ್ ಭೋಸ್ಲೆ ಇಲ್ಲಿ ಆಳ್ಲಿ, ರಣದೌಲ್ಲಾ ಖಾನ್ನ ಇಲ್ಲಿಂದ ಶಿರಾಗೆ ಕಳಿಸ್ತಾರೆ. ಆಗ ಶೀರ್ಯಾ ಅಂತ ಕರಿತಾ ಇದ್ರು ಅದಕ್ಕೆ. ಅಲ್ಲಿ ಹೋಗಿ ಅಲ್ಲಿ ಅದು ಒಂಥರ ಲಾಭದಾಯಕ ಹುದ್ದೆ ಇರುತ್ತೆ ಆತನಿಗೆ. ಅದಕ್ಕೆ ಅಲ್ಲೇ ಹೋಗಿ ಅಲ್ಲಿ ಸೆಟ್ಲ್ ಆಗಿಬಿಡ್ತಾನೆ.